ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ. ಸೊ ತತ್ಪದಾರ್ಥ ವಿವೇಕವನ್ನು ನೋಡ್ತಾ ಇದ್ದೀವಿ ನಾವು. ತತ್ಪದಾರ್ಥ ವಿವೇಕವನ್ನು ನೋಡ್ತಾ ಇದ್ದೀವಿ. ಅಯ್ಯೋ, ನನ್ನ ಫೋನ್ ಸರಿಯಾಗಿದೆಯಾ? ಓಕೆ. ಸೊ ತತ್ಪದಾರ್ಥ ವಿವೇಕದಲ್ಲಿ ವಿಧಿಮುಖ ಶಬ್ದಗಳು, ನಿಷೇಧಮುಖ ಶಬ್ದಗಳು. ವಿಧಿಮುಖ ರೂಪದಿಂದ ತತ್ಪದಾರ್ಥ ಸ್ವರೂಪವನ್ನು ವಿವೇಕ ಮಾಡುವುದು, ತತ್ಪದ ಅರ್ಥಸ್ವರೂಪವನ್ನು ವಿವೇಕ ಮಾಡುವುದು. ಇಲ್ಲಿ ಒಂದು ಅಂಶ ಏನೆಂದರೆ, ವಿಧಿರೂಪದ ಶಬ್ದಗಳಾದರೂ ನಿಷೇಧವನ್ನೇ ಹೇಳ್ತವೆ. ಅಷ್ಟೇ ಹೊರತು ಪರಮಾತ್ಮನನ್ನು ನಿರ್ವಿಶೇಷ ಎಂದು ತಿಳಿಸುತ್ತವೆ ಹೊರತು ಸವಿಶೇಷ ಎಂದು ಎಲ್ಲಿಯೂ ಹೇಳಲ್ಲ. ಅದು ಮುಖ್ಯ ತಿಳ್ಕೊಳ್ಳತಕ್ಕದ್ದು. ಕೆಲವೊಮ್ಮೆ ಆದ್ದರಿಂದ ಪರಮಾತ್ಮ ಶಬ್ದಕ್ಕೆ ವಾಚ್ಯಾರ್ಥವೂ ಅಲ್ಲ, ಲಕ್ಷ್ಯಾರ್ಥವೂ ಅಲ್ಲ. ಎಲ್ಲವೂ ನಿಷೇಧ ಮಾಡಿ ಸ್ವರೂಪವನ್ನು ಉಳಿಸುವುದೇ. ಯಾವುದೇ ಶಬ್ದ ಬಳಸಲಿ, ಆ ಶಬ್ದ ಪರಮಾರ್ಥವನ್ನು ತನ್ನ ಅರ್ಥವಾಗಿ ತಿಳಿಸುತ್ತಾ ಇಲ್ಲ. ಅದು ನೋಡಿ, ಅರ್ಥವಾಗಿ ತಿಳಿಸುತ್ತಾ ಇಲ್ಲ. ಇದು ಮುಖ್ಯ. ಯಾವ ಶಬ್ದವೇ ಆಗಲಿ ಪರಮಾತ್ಮನನ್ನು ತನ್ನ ಅರ್ಥವಾಗಿ ತಿಳಿಸುತ್ತಾ ಇಲ್ಲ ಅಂದರೆ ಶಬ್ದದ ಅರ್ಥಕ್ಕೆ ಸಂಬಂಧವಿಲ್ಲ. ಸಂಬದ್ಧ ರೂಪ ಅರ್ಥವನ್ನು ತಿಳಿಸುತ್ತಾ ಇಲ್ಲ. ಸಂಬಂಧ ರೂಪ ಅರ್ಥವನ್ನು ತಿಳಿಸುತ್ತಾ ಇಲ್ಲ. ಏಕೆಂದರೆ ಶಬ್ದವು ಶಬ್ದದ ಅರ್ಥ ಇವು ಸಂಬದ್ಧಗಳು. ಹಿಂದೆನೂ ಹೇಳಿದ್ದೇವೆ ನಾವು ಹಿಂದಿನ ಪಾಠದಲ್ಲಿ. ಶಬ್ದ ಒಂದು ವಿಷಯವನ್ನು ಮಿಕ್ಕ ವಿಷಯಗಳನ್ನು ಪಕ್ಕಕ್ಕಿಟ್ಟು ಇದನ್ನು ಮಾತ್ರ ತೋರಿಸುವುದೇ ಶಬ್ದದ ಅರ್ಥ. ಶಬ್ದ ತನ್ನ ಅರ್ಥವನ್ನು ಈ ಬಗೆನೇ ತಿಳಿಸುತ್ತದೆ. ಶಬ್ದ ತನ್ನ ಅರ್ಥವನ್ನು ತಿಳಿಸುವ ಬಗೆನೇ ಹೀಗೆ. ಅಂದರೆ ಶಬ್ದ ಇರುವವರೆಗೆ ವಿಂಗಡಿಸುವುದು, ಪಕ್ಕಕ್ಕಿಡುವುದು, ಇದನ್ನು ಮಾತ್ರ ಇಟ್ಟುಕೊಳ್ಳುವುದು, ಮಿಕ್ಕದು ಪಕ್ಕಕ್ಕಿಟ್ಟು ಇದನ್ನು ಮಾತ್ರ ಇಟ್ಟುಕೊಳ್ಳುವುದು. ಇದು ಶಬ್ದದ ಸಂಬಂಧ ರೂಪ. ಇಲ್ಲಿ ವೇದಾಂತದಲ್ಲಿ ಶಬ್ದಕ್ಕೆ ಪರಮಾತ್ಮಕ್ಕೆ ಯಾವ ಸಂಬಂಧವೂ ಇಲ್ಲ. ಅಂದರೆ ಶಬ್ದದ ವಾಚ್ಯಾರ್ಥವೂ ಅಲ್ಲ, ಲಕ್ಷ್ಯಾರ್ಥವೂ ಅಲ್ಲ. ಆದರೂ ಶಬ್ದ ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ಅಧ್ಯಾರೋಪಿಸಿದ್ದನ್ನು ಅಪವಾದ ಮಾಡಿದಾಗ ಏನು ಉಳಿಯುತ್ತದೋ ಅದೇ ಬ್ರಹ್ಮ ಅಷ್ಟೇ. ಬ್ರಹ್ಮಕ್ಕೆ ಶಬ್ದಕ್ಕೆ ಕನೆಕ್ಷನ್ ಇಲ್ಲ. ಯಾವ ವಿಷಯವನ್ನು ಹೇಳ್ತೀವೋ, ಯಾವ ತತ್ವವೂ ಹೇಳುವುದು ಪರಮಾತ್ಮ ತತ್ವವನ್ನು ಯಾವ ಶಬ್ದವೂ ತಿಳಿಸುವುದಲ್ಲ. ಶಬ್ದ ತಿಳಿಸುವುದಲ್ಲ ಅಂದರೆ ವೃತ್ತಿಗೆ ಬರಲ್ಲ ಎಂದರ್ಥ. ಶಬ್ದದಿಂದ ಹೇಗೆ ತಿಳಿಸ್ತೀವಿ ಅಂದರೆ ಮನಸ್ಸಿನ ವೃತ್ತಿ ಆಗುವುದು. ಮನಸ್ಸಿಗೆ ವಸ್ತುವು ಹೀಗೆ, ಈ ತರಹ, ಇಂಥದ್ದು ಎಂದು ಮನಸ್ಸಿಗೆ ಒಂದು ವಿಷಯವಾಗುವುದೇ ಶಬ್ದದ ಅರ್ಥ. ಶಬ್ದದ ಯಾವ ಅರ್ಥನೇ ಆಗಲಿ ಮನಸ್ಸಿನ ವೃತ್ತಿಯನ್ನು ಉಂಟು ಮಾಡ್ತದೆ. ಆ ವಸ್ತುವಿನ ವೃತ್ತಿ ಅದು ಹಾಗಿದೆ ಹೀಗಿದೆ ಎಂದು ನಾವು ವರ್ಣನ ಮಾಡಿದ್ದರೆ ಮನಸ್ಸು ಈ ತರಹ ಎಂದು ಯೋಚನೆ ಮಾಡ್ತದೆ. ಪರಮಾತ್ಮಗೆ ಯಾವುದೇ ಒಂದು ವಿಶೇಷವಿದ್ದರೆ, ಅಂದರೆ ಯಾವುದೇ ಒಂದು ವಿಶೇಷ ಪದ, ಪರಮಾತ್ಮನನ್ನು ಬಿಡಿ, ಯಾವುದೇ ಒಂದು ವಿಶೇಷ ಗುಣ ವಿಶೇಷವಿರುವುದಾದರೆ ಅದನ್ನು ಶಬ್ದ ತಿಳಿಸುತ್ತದೆ. ಶಬ್ದಕ್ಕೆ ವಿಶೇಷಕ್ಕೆ, ವಿಶೇಷ ಅಂದರೆ ಒಂದು ವಿಶಿಷ್ಟ ಗುಣ, ವಿಶಿಷ್ಟತ. ಶಬ್ದಕ್ಕೆ ವಿಶೇಷಕ್ಕೆ ಒಂದು ಸಂಬಂಧ ಇದೆ. ಆ ಸಂಬಂಧವೇ ನಮಗೆ ತಿಳಿಸುತ್ತದೆ, ಅದೇ ಜ್ಞಾನ. ಶಬ್ದ ಒಂದಾನೊಂದು ವಿಶಿಷ್ಟತೆಯನ್ನು ಹೇಳುತ್ತದೆ. ಅದು ಹೇಗಿದೆ
ಅಂದರೆ ಅದರ ಶಬ್ದ, ಅಂದರೆ ಅದರ ದ್ರವ್ಯ, ಗುಣ, ಕ್ರಿಯಾ, ಸಂಬಂಧ ಮುಂತಾದ ವಿಶೇಷಣಗಳನ್ನು ಹೇಳಿದರೆ ಶಬ್ದ ಆ ವಿಶೇಷವನ್ನು ಎತ್ತಿ ತೋರಿಸ್ತದೆ. ಮಿಕ್ಕದನ್ನು ಪಕ್ಕಕ್ಕೂ ಹಾಕಿ ಇದನ್ನು ಮಾತ್ರ ಎತ್ತಿ ತೋರಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ಅದು ಮಾತ್ರ ಬಂದುಬಿಟ್ಟರೆ ಅದು ವೃತ್ತಿ ರೂಪದಿಂದಲೇ ಆಗುತ್ತದೆ, ಇದು ಎಂದು ಗೊತ್ತಾಗಿಬಿಡ್ತದೆ. ಇದು ಶಬ್ದ ಕೆಲಸ ಮಾಡುವ ಬಗೆ, ಶಬ್ದ ವ್ಯಾಪಾರ. ಶಬ್ದ ಅಂದರೆ ಒಂದು ಪದ, ಒಂದು ಮಾತು. ಶಬ್ದ ತನ್ನ ಅರ್ಥವನ್ನು ತಿಳಿಸುವ ಬಗೆ ಹೇಗೆ ಅಂದರೆ ಯಾವುದೇ ಒಂದು ವಿಶೇಷವನ್ನೇ ಹೇಳ್ತದೆ. ಏನು ವಿಶೇಷವಿಲ್ಲ ಅಂದರೆ ಶಬ್ದವು ಕೆಲಸನೇ ಮಾಡಲ್ಲ. ಅಂದರೆ ಅರ್ಥವೇನು? ಶಬ್ದ ಕನೆಕ್ಟ್ ಆಗಲ್ಲ. ನೀವು ಯಾವುದನ್ನು ಹೇಳ್ತೀವೋ ಹೇಳತಕ್ಕ ವಿಷಯವನ್ನು ಏನೆಂದು ಹೇಳೋಕ್ಕಾಗಲ್ಲ, ಅದಕ್ಕೆ ಶಬ್ದ ಬಳಸಿ ಹೇಳ್ತೀನಿ. ಅದು ಹೇಗಿದೆ ಅಂದರೆ ಹೇಗಿದೆ ಹೇಳೋಕ್ಕಾಗಲ್ಲ, ಮತ್ತು ಅದನ್ನು ಹೇಳು. ಶಬ್ದವನ್ನು ಬಳಸೋಕ್ಕೆ ಆಗಲ್ಲ. ಶಬ್ದವನ್ನು ಬಳಸ್ತೇವೆ ಅಂದರೆ ಅದು ಹಾಗಿದೆ ಹೀಗಿದೆ ಎಂದು ಯಾವುದೇ ಒಂದು ವಿಶೇಷ ಗುಣ ವಿಶೇಷತ ಉಳ್ಳದ್ದಾಗಬೇಕು. ಅದಕ್ಕೆ ಯಾವುದೇ ಒಂದು ವಿಶೇಷ ಇದ್ದರೆ ಆ ವಿಶೇಷವನ್ನೇ ಶಬ್ದ ಕನೆಕ್ಟ್ ಆಗುತ್ತದೆ, ಶಬ್ದ ಅದಕ್ಕೆ ಸಂಬದ್ಧವಾಗುತ್ತದೆ. ಆವಾಗ ಅದೇ ನಮಗೆ ಗೊತ್ತಾಯಿತು ಎಂದು ಹೇಳ್ತೀವಿ. ಇದು ಶಬ್ದಾರ್ಥ ಸಂಬಂಧ. ವಾಚ್ಯಾರ್ಥವಾಗಲಿ ಲಕ್ಷಾರ್ಥವಾಗಲಿ ಎರಡು ಬಗೆಯಾದ ಅರ್ಥಗಳು ಅಲ್ಲ. ಬ್ರಹ್ಮ ಎನ್ನುವುದು ಶಬ್ದವು ಎರಡು ಬಗೆ ತಿಳಿಸುತ್ತದೆ ಎಂದು ದಾರ್ಶನಿಕರು ಹೇಳ್ತಾರೆ, ವಾಚ್ಯಾರ್ಥ ಲಕ್ಷಾರ್ಥ. ಸಾಹಿತ್ಯಕಾರರು ಹೇಳ್ತಾರೆ ವ್ಯಂಗ್ಯಾರ್ಥ ಎಂದು ಮೂರನೆಯದಿದೆ ಎಂದು ಹೇಳ್ತಾರೆ. ಆದರೆ ವಾಚ್ಯಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥ ಮೂರು ಬಗೆ ಕನೆಕ್ಷನ್ಸ್. ಶಬ್ದಕ್ಕೆ ಅದರ ಅರ್ಥಕ್ಕೆ ಮೂರು ಬಗೆ ಸಂಬಂಧಗಳು. ಪರಮಾತ್ಮ ತತ್ವ ಯಾವ ಬಗೆ ಸಂಬಂಧಕ್ಕೆ ಹೊಂದಲ್ಲ, ಏಕೆಂದರೆ ಅದಕ್ಕೆ ಯಾವ ವಿಶೇಷವೂ ಇಲ್ಲ. ಅಂದರೆ ಮನಸ್ಸಿನ ಊಹಕ್ಕೆ ಸಿಗಲ್ಲ. ನೀವು ಹೇಗಾದರೂ ಊಹಿಸೋಕ್ಕಾಗಲ್ಲ. ಏನೋ ಒಂದು ವಿಚಿತ್ರವೂ ಅಲ್ಲ. ಏಕೆ? ವಿಚಿತ್ರವಾದರೂ ಮನಸ್ಸು ಊಹಿಸ್ಕೊಳ್ತದೆ, ಎಷ್ಟು ಆಶ್ಚರ್ಯಕರವಾದರೂ ಊಹಿಸ್ಕೊಳ್ತದೆ. ಯಾವ ಬಗೆಯಾದ ಮನಸ್ಸಿನ ವೃತ್ತಿಗೆ ಸಿಗಲ್ಲ. ಅದು ವಿಶಿಷ್ಟ. ಏಕೆ ಸಿಗಲ್ಲ? ಏಕೆಂದರೆ ವೃತ್ತಿಗೆ ಸಾಕ್ಷಿ. ಮನಸ್ಸಿನಲ್ಲಿ ಎಷ್ಟು ಬಗೆ ವೃತ್ತಿಗಳು ಹುಟ್ಟುತ್ತವೋ, ಎಷ್ಟು ಬಗೆ ವೃತ್ತಿಗಳು ಹುಟ್ಟುವ ಸಾಧ್ಯತೆ ಇದೆಯೋ ಆ ವೃತ್ತಿಗಳೆಲ್ಲಕ್ಕೆ ಸಾಕ್ಷಿಯಾಗಿದೆ. ಅಂದರೆ ಚಿನ್ನದ ಆಭರಣಗಳೆಲ್ಲಕ್ಕೆ ಮೂಲವೇ ಚಿನ್ನ. ಆಭರಣಗಳ ಎಲ್ಲದ ಮೂಲದಲ್ಲಿದೆ. ಚಿನ್ನವನ್ನು ಯಾವ ಆಕಾರ ಹೇಳಬಹುದು ನೋಡಿ, ಇದು ಚೆನ್ನಾಗಿದೆ. ಚಿನ್ನದಲ್ಲಿ ಆಕಾರ ತೋರ್ತದೆ, ಚಿನ್ನಕ್ಕೆ ಯಾವ ಆಕಾರ ಹೇಳು? ನೀರಿನಲ್ಲಿ ಆಕಾರ ತೋಳ್ತದೆ, ನೀರಿನ ಆಕಾರ ಹೇಳು. ನೀರಿನ ಆಕಾರ ಹೇಗೆ ಹೇಳುವುದು? ನೀವು ಯಾವ ಆಕಾರ ಹೇಳಲಿ ಅದು ಲೋಟದ ಆಕಾರ. ಅಥವಾ ಒಂದು ಭೂಮಿಯಲ್ಲಿ ಗುಂಡಿ ಮಾಡಿದರೆ ಗುಂಡಿ ಆಕಾರ ಅಲ್ಲವೇ? ನೀವು ಯಾವುದೇ ಮಾಡು ಗುಂಡಿ ಆಕಾರ. ಅಥವಾ ಭೂಮಿ ಮೇಲೆ ಹಾಕಿದ್ದರೆ ಒಂದು ಹನಿ, ನೀರು ಒಂದು ಹನಿ ಆಗುತ್ತದೆ, ಹನಿ ಆಕಾರ ಆಕಾಶದಲ್ಲೇ. ನೀರಿಗೆ ತನ್ನ ಆಕಾರ ಹೇಳೋಕ್ಕಾಗಲ್ಲ, ಏಕೆಂದರೆ ಆಕಾರವಿಲ್ಲ. ಅದು ಯಾವ ಲೋಟದಲ್ಲಿ, ಯಾವ ಗುಂಡಿಯಲ್ಲಿ, ಯಾವ ಆಕಾಶದಲ್ಲಿ ಎಲ್ಲಿರುತ್ತದೋ ಯಾವುದೇ ಒಂದು ಆಕಾರ ತಾಳುತ್ತದೆ ಹೊರತು ತಾಳಿದ ಆಕಾರವು ಯಾವುದು ನೀರಿಗಿಲ್ಲ. ಚಿನ್ನ ತಾಳಿರುವ ಆಕಾರಗಳು ಎಷ್ಟೇ ಆಕಾರವಿರಲಿ, ಮುದ್ದೆ ಆಕಾರವು ಚಿನ್ನಕ್ಕೆ ಸೇರಿದ್ದಲ್ಲ. ಸೇರಿದ್ದು ಅಂದರೆ ಚಿನ್ನಕ್ಕೆ ಅವಶ್ಯವಾಗಿ ಇರತಕ್ಕ ಆಕಾರವೇನು? ಮುದ್ದೆ ಚಿನ್ನದ ನಿಜವಾದ ಆಕಾರ ಎಂದು ಹೇಳಬಹುದಾ? ಯಾವ ಆಕಾರ ಚಿನ್ನದು ನಿಜ ಹೇಳಿ? ಮುದ್ದೆ ಆಕಾರ ಚಿನ್ನದು ಹೇಳಬಹುದಾ? ಮುದ್ದೆ ಆಕಾರ ಹೇಳಿದ್ದರೆ ಮುದ್ದೆ ಕರಗಿಬಿಟ್ರೆ ಚಿನ್ನ ಅಲ್ಲವಾ? ಮುದ್ದೆ ಕರಗಿಬಿಟ್ರೆ ಚಿನ್ನ ಅಲ್ಲವಾ? ಅಲ್ಲ, ಚಿನ್ನ ಮುದ್ದೆ ಹೋಗಿದ್ದರೂ ಚಿನ್ನ ಆಗುತ್ತದೆ. ಮರ ಹಾಗೆ ಹೇಳ್ತೇನೆ, ಚಿನ್ನದು ತನ್ನ ಆಕಾರ ಹೇಳಿ. ನೀವು ಯಾವ ಆಕಾರಕ್ಕೆ ಆಧಾರವಾಗಿ, ಆಕಾರದ ಒಳಹೊಕ್ಕು, ಆಕಾರದ ಸ್ವರೂಪವಾಗಿ ಚಿನ್ನ ಇದೆ. ಚಿನ್ನವೇ ಒಂದು ಆಕಾರ ಅಲ್ಲ ನೋಡಿ. ಚಿನ್ನದಲ್ಲಿ ಆಕಾರಗಳು ತೋರ್ಕೊಳ್ತವೆ, ಮಣ್ಣಿನಲ್ಲಿ ಆಕಾರಗಳು ತೋರ್ಕೊಳ್ತವೆ. ಮಣ್ಣಿಗೆ ಏನು ಆಕಾರ ಹೇಳಿ? ಪೃಥ್ವಿ ಇದೆ ನೋಡಿ, ಪೃಥ್ವಿಯಲ್ಲಿ ಎಷ್ಟೋ ಆಕಾರಗಳು ತೋರ್ತವೆ. ಪಿಂಡಾಕಾರ, ಮುದ್ದೆ ಆಕಾರ, ಭೂಗೋಳ ಹೇಳ್ತೀವಿ. ಗೋಳ ಭೂಮಿನ ಆಕಾರವಲ್ಲ. ಭೂಮಿ ಅಂದರೆ ಮಣ್ಣು, ಮಣ್ಣಿಗೆ ಆಕಾರ ಏನು? ಮಣ್ಣು ವಿವಿಧ ಆಕಾರಗಳು ತಾಳಬಹುದು. ಅಂದರೆ ಯಾವ ಆಕಾರದಲ್ಲಿದ್ದರೆ ಮಣ್ಣು ಹೇಳ್ತೀವಿ ನೋಡಿ. ಯಾವ ಆಕಾರವಿದ್ದರೆ ಮಣ್ಣು? ಆ ಆಕಾರ ಬಿಟ್ಟರೆ ಅದು ಮಣ್ಣಲ್ಲ ಎಂದು ಹೇಳಬೇಕಾಗ್ತದೆ. ಯಾವ ಆಕಾರ ಇದ್ದರೆ ಅದು ಮಣ್ಣು,
ಆ ಆಕಾರ ಬಿಟ್ಟರೆ ಅದು ಮಣ್ಣಲ್ಲ ಎಂದು ಹೇಳತಕ್ಕದ್ದು ಯಾವ ಆಕಾರ ಇದೆ ಹೇಳು? ಹೇಳಕ್ಕಾಗಲ್ಲ. ಅದು ಪೊಡಿ ಆಗಬಹುದು, ಮುದ್ದೆ ಆಗಬಹುದು, ಮಡಿಕೆ ಆಗಬಹುದು, ಗೋಳಾಕಾರ ಭೂಗೋಳಾಕಾರ ಆಗಬಹುದು. ಯಾವ ಆಕಾರದಲ್ಲಿದ್ದರೂ ಮಣ್ಣು ಮಣ್ಣೇ, ನೀರು ನೀರೇ, ಚಿನ್ನ ಚಿನ್ನವೇ. ಚಿನ್ನಕ್ಕೆ ತನ್ನ ಆಕಾರ ಇಲ್ಲ. ಪರ್ಮನೆಂಟ್ ಆಕಾರ, ಸ್ಥಿರವಾದ ಆಕಾರ, ಡೆಫಿನೆಟ್ ಆಕಾರ, ನಿಶ್ಚಿತವಾಗಿ ಇದೇ ಆಕಾರ. ಹೀಗಿದ್ದರೆ ಚಿನ್ನ, ಇಲ್ಲದಿದ್ದರೆ ಚಿನ್ನವೇ ಅಲ್ಲ ಎಂದು ಹೇಳತಕ್ಕ ಒಂದು ಆಕಾರ ಇದೆ. ಹೀಗಿದ್ದರೆ ಅದು ಮಣ್ಣು, ಇಲ್ಲದಿದ್ದರೆ ಅದು ಮಣ್ಣೇ ಅಲ್ಲ. ಯಾವ ಆಕಾರ ಇದೆ? ಮಣ್ಣಿಗೆ ತನ್ನವಾದ ಆಕಾರವಿಲ್ಲ. ಯಾವುದೇ ಒಂದು ಆಕಾರ ತೋರ್ಕೊಳ್ತದೆ, ಅದು ಬೇರೆ ವಿಷಯ. ತನಗೆ ಮಾತ್ರ ಒಂದು ನಿರ್ದಿಷ್ಟ, ಒಂದು ಗೊತ್ತಾದ ಆಕಾರವಿಲ್ಲ. ಹಾಗೆ ಪರಮಾತ್ಮ ವೃತ್ತಿಗೆ ವಿಷಯವಲ್ಲ. ವೃತ್ತಿ ಅಂದರೆ ಯಾವುದೇ ಒಂದು ಆಕಾರ. ಇಂದ್ರಿಯಗಳಿಗೆ ತೋರುವ ಆಕಾರವಾಗಲಿ, ಮನಸ್ಸಿಗೆ ತೋರುವ ಆಕಾರ. ಮನಸ್ಸಿಗೆ ತೋರುವ ಆಕಾರ ಇರುತ್ತದೆ, ಹೌದು. ಎಮೋಷನ್ ಇದೆ ನೋಡಿ, ಎಮೋಷನ್ಗೆ ಏನು ಆಕಾರ ಹೇಳಿ? ಎಮೋಷನ್ ಮನಸ್ಸಿನಿಂದ ಗೊತ್ತಾಗ್ತದೆ, ಆದರೆ ಅದಕ್ಕೆ ಇಂದ್ರಿಯ ಗೋಚರವಾಗುವ ಆಕಾರವಿಲ್ಲ. ಬಟ್ ಎಮೋಷನ್ ಗೊತ್ತಾಗ್ತದೆ. ಒಂದು ಯೋಚನೆ ಮಾಡ್ತೀವಿ, ಒಂದು ಸಂಕಲ್ಪ ಮಾಡ್ತೀವಿ, ಅದಕ್ಕೆ ಆಕಾರವೇನು? ಮನಸ್ಸು ಅಂದರೆ ಮನಸ್ಸಿನ ವೃತ್ತೇ ಆಕಾರ ಎಂದರ್ಥ. ಮನಸ್ಸಿನ ವೃತ್ತೇ. ಆದರೆ ಪರಮಾತ್ಮ ಇಂದ್ರಿಯ ಗೋಚರವಲ್ಲ, ಮನೋಗೋಚರವಲ್ಲ. ಅಂದರೆ ಇಂದ್ರಿಯಗಳಿಂದ ತೋರುವ ಶಬ್ದ ಸ್ಪರ್ಶ ರೂಪರಸಗಂಧ ಎಂಬುದು ಆ ಆಕಾರವಿಲ್ಲ. ಮನಸ್ಸಿನ ಆಕಾರ ಅಂದ್ರೇನು? ಒಂದು ಎಮೋಷನ್ ಆಗಲಿ, ಒಂದು ಯೋಚನೆ ಆಗಲಿ. ಎಮೋಷನ್ ಆಕಾರ ಇಲ್ಲ, ಯೋಚನೆ ಆಕಾರ ಇಲ್ಲ. ಬರೀ ಏನು ಆಕಾರ? ಯಾವುದು ಇಲ್ಲದೆ ಇರುವುದೇ ಆಕಾರ. ಯಾವ ಆಕಾರವಿಲ್ಲದೆ ತಾನು ಅಂದರೆ ಅರ್ಥವೇನು? ಯಾವ ವೃತ್ತಿಗೆ ಸಿಗಲ್ಲ. ಇಂದ್ರಿಯ ವೃತ್ತಿಗೆ ಸಿಗಲ್ಲ, ಮನೋವೃತ್ತಿಗೆ ಸಿಗಲ್ಲ, ಬುದ್ಧಿವೃತ್ತಿಗೆ ಸಿಗಲ್ಲ, ಯಾವ ಸಂಬಂಧ ವೃತ್ತಿಗೆ ಸಿಗಲ್ಲ. ಅಂದರೆ ಆತ್ಮ ಕುರಿತು ವೃತ್ತಿ ಹುಟ್ಟಲ್ಲ. ವೃತ್ತಿ ಅಂದರೆ ಏನು? ಮನಸ್ಸು ಅದನ್ನು ಊಹಿಸಕ್ಕಾಗಲ್ಲ. ಮನಸ್ಸು ಅದನ್ನು ಊಹಿಸುವಕ್ಕೆ ಹೋದರೆ ಮನಸ್ಸೇ ಬಿದ್ದು ಹೋಗುತ್ತದೆ ಹೊರತು ಮನಸ್ಸು ಸಿಗಲ್ಲ. ಅದು ವಿಚಾರ. ಮನಸ್ಸು ಅದು ಏನು, ಯಾವ ತರಹ ಎಂದು ಊಹಿಸಿಕೋದರೆ ಮನಸ್ಸುಗೇನು ಸಿಗಲ್ಲ. ತೋಚದೆ ಮನಸ್ಸು ಫೇಲ್ ಆಗಿ ಬಿಡ್ತದೆ ಹೊರತು ಮನಸ್ಸಿನ ವೃತ್ತಿ ಹುಟ್ಟಲ್ಲ. ಏನು ಹುಟ್ಟಿದ್ದರೂ ಅದು ತಪ್ಪು ವೃತ್ತಿ ಆಗುತ್ತದೆ. ಆತ್ಮಸ್ವರೂಪದ ನಿಜವಾದ ವೃತ್ತಿ ಆಗುವುದೇ ಅಲ್ಲ. ಯಾವ ವೃತ್ತಿ ಹೇಳಿದ್ದರೂ ಅದು ತಪ್ಪೇ ಆಗಿಬಿಡ್ತದೆ. ಆತ್ಮ ಕುರಿತು ವೃತ್ತೇ ಹುಟ್ಟಲ್ಲ. ಅದು ವಿಚಿತ್ರ ಅಲ್ಲವೇ? ಆದ್ದರಿಂದ ಆತ್ಮಕ್ಕೆ ವಿಶೇಷವಿಲ್ಲ ಅಂದರೆ ಅರ್ಥವೇನು? ಏಕೆಂದರೆ ತಾನು ಆತ್ಮ ಅಂದರೆ ಎಲ್ಲ ಅಂತಃಕರಣ, ಇಡೀ ಎಚ್ಚರಾವಸ್ಥೆ, ಇಡೀ ಕನಸಿನ ಅವಸ್ಥೆ, ಎರಡು ಅವಸ್ಥೆಗಳನ್ನು ತಿಳಿಯುವಂಥ ಅರಿವು ಅವಸ್ಥಾವೃತ್ತಿ ಆಗುತ್ತದೆ. ಎಚ್ಚರ ಅವಸ್ಥಾವೃತ್ತಿ ಇದೆ, ಕನಸಿನ ವೃತ್ತಿ ಇದೆ. ಅವಸ್ಥೆ ಒಳಗೆ ಅನೇಕ ವೃತ್ತಿಗಳಿವೆ. ಯಾವ ವೃತ್ತಿಗೆ ಅರಿವು ವಿಷಯವಾಗ್ತದೆ ಹೇಳಿ? ಎಚ್ಚರವೇ ತಗೊಂಡು. ಎಚ್ಚರ ಪ್ರಜ್ಞೆಗೆ ವೃತ್ತಿ ಏನು? ನೀವು ಸಾಕ್ಷಿ ನಂತರ ಬಿಡೋಣ. ನೀವು ಎಚ್ಚರ ಪ್ರಜ್ಞೆ ತಗೋ. ಎಚ್ಚರ ಪ್ರಜ್ಞೆಗೆ ಆಕಾರವೇನು ಹೇಳು? ಎಚ್ಚರ ಪ್ರಜ್ಞೆ ಹೇಳು. ಪುಸ್ತಕಕ್ಕೆ ಆಕಾರ ಹೇಳ್ತೀರಿ, ಮಣ್ಣಿಗೆ ಹೇಳ್ತೀರಿ, ಏನೋ ಗೋಡೆಗೆ ಹೇಳ್ತೀರಿ, ಮರ ಹೇಳ್ತೀರಿ, ಬೆಟ್ಟ ಹೇಳ್ತೀರಿ, ನದಿ ಹೇಳ್ತೀರಿ, ಏನೇ ಇಸ್ಕೋ. ಇಂದ್ರಿಯಗಳಿಂದ ಊಹಿಸ್ಕೊಳ್ಳಬಹುದು ಅಥವಾ ಮನಸ್ಸಿನಿಂದ ಊಹಿಸ್ಕೊಳ್ಳಬಹುದು. ಎಚ್ಚರದ ಪ್ರಜ್ಞೆ ಎಲ್ಲಿದೆ, ಹೇಗಿದೆ, ಎಷ್ಟೊತ್ತಿದೆ ಹೇಳು? ಎಲ್ಲಿದೆ ಹೇಳೋಕ್ಕಾಗಲ್ಲ. ಪ್ರಜ್ಞದಲ್ಲೇ ಎಲ್ಲ ಪ್ರಪಂಚ ಇದೆ. ಎಚ್ಚರ ಪ್ರಜ್ಞದಲ್ಲೇ ಪ್ರಪಂಚವೆಲ್ಲ ತೋರ್ತದೆ. ಅಂದರೆ ನಿಮಗೆ ತೋರುವ ತೋರಿಕೆಗಳೆಲ್ಲ ಪ್ರಜ್ಞೆಯಲ್ಲೇ. ಏನೇ ತೋರಲಿ, ತೋರುವ ತೋರಿಕೆಗಳು, ಆಗುವ ಅನುಭವಗಳೆಲ್ಲ ಪ್ರಜ್ಞೆಯಲ್ಲೇ. ಪ್ರಜ್ಞೆಗೆ ಏನು ಆಕಾರ? ಅಯ್ಯೋ, ಇದು ದೊಡ್ಡ ಪ್ರಶ್ನೆ. ದೊಡ್ಡವೇನು? ಈ ಪ್ರಶ್ನೆಗೆ ಉತ್ತರವೇ ಇಲ್ಲ ಅಂದರೆ ಪ್ರಶ್ನೆನೇ ತಪ್ಪು. ಪ್ರಶ್ನೆಗೆ ಉತ್ತರವಿಲ್ಲ ಅಂದರೆ ಆ ಪ್ರಶ್ನೆ ನೀವು ಊಹಿಸ್ಕೊಂಡಿದ್ದೆ ತಪ್ಪು. ಪ್ರಜ್ಞಕ್ಕೆ ಎಲ್ಲಿ ಜಾಗ ಇಲ್ಲ. ಎಲ್ಲಿ ಎಂಬ ಜಾಗನೇ ಪ್ರಜ್ಞದಲ್ಲಿದೆ, ಅರಿವಿನಲ್ಲಿದೆ. ಎಲ್ಲಿ ಎಂಬುದೇ ಜಾಗ, ಬುದ್ಧೇ ಅರಿವಿನಲ್ಲಿದೆ. ಯಾವಾಗ ಅಂದರೆ ಅರಿವಿಗೂ ಯಾವಾಗ ಎಂದು ತೋರಿಸೋಕ್ಕಾಗಲ್ಲ. ಯಾವಾಗ ಎಂದು ಹೇಳ್ತಿರೋ ಆ ಯಾವಾಗೆಂಬ ಬುದ್ಧಿ ಅಂದರೆ ಕಾಲಬುದ್ಧಿ ಅಂದರ್ಥ. ಎಲ್ಲಿ ಎಂಬುದು ದೇಶಬುದ್ಧಿ, ಯಾವಾಗ ಎಂಬುದು ಕಾಲಬುದ್ಧಿ. ಯಾವಾಗ ಎಂಬ ಕಾಲಬುದ್ಧೇ ಅರಿವಿನಲ್ಲಿದೆ. ಅರಿವಿಗೆ ಒಂದು ಕಾಲಬುದ್ಧಿ ಹೇಳೋಕ್ಕಾಗಲ್ಲ. ಈಗಲೇ ಅರಿವಿದೆ, ಹಿಂದೆ ಇರಲಿಲ್ಲ, ಈಗ ಬಂತು ಹೇಳ್ತೀರಾ?
ನಂತರ ಇಲ್ಲ ಅರಿವು ಹೀಗಲೇ ಇರುತ್ತದೆ, ಮುಂದೆ ಇರುತ್ತದೋ ಇಲ್ಲವೋ ಹಾಗೆ ಹೇಳ್ತೀರಾ? ಅರಿವಿಗೆ ಯಾವಾಗ ಎಂದು ಹೇಳೋಕ್ಕಾಗಲ್ಲ, ಅರಿವಿಗೆ ಎಲ್ಲಿ ಎಂದು ಹೇಳೋಕ್ಕಾಗಲ್ಲ, ಹೇಗೆ ಎಂದು ಹೇಳೋಕ್ಕಾಗಲ್ಲ. ಯಾವ ಸಂಬಂಧ? ಮನಸ್ಸು ದ್ರವ್ಯ ಗುಣ ಕ್ರಿಯಾ ಸಂಬಂಧ, ಈ ನಾಲ್ಕನ್ನೇ ಊಹಿಸ್ಕೊಳ್ತದೆ. ದ್ರವ್ಯ ಗುಣ ಕ್ರಿಯಾ ಸಂಬಂಧ, ಈ ನಾಲ್ಕನ್ನು ಊಹಿಸ್ಕೊಳ್ತದೆ. ಈ ನಾಲ್ಕು ಬಿಟ್ಟರೆ ಮನಸ್ಸು ನಿಂತೇ ಹೋಗುತ್ತದೆ, ಮನಸ್ಸೇ ಕೆಲಸ ಮಾಡಲ್ಲ. ಆದ್ದರಿಂದ ಮನಸ್ಸು ಊಹಿಸತಕ್ಕ ಸಂಬಂಧಗಳು ಯಾವುವು ಆತ್ಮಕ್ಕಿಲ್ಲ. ಅಂದರೆ ಏನು? ಅಂದರೆ ಮನಸ್ಸುಗೆ ಅತೀತ. ಮನಸ್ಸನ್ನು ತಿಳ್ಕೊಳ್ತಾ ಮನಸ್ಸಿನ ರೂಪವಲ್ಲ, ಮನಸ್ಸು ಅಲ್ಲ, ಮನಸ್ಸಿನ ಒಂದು ರೂಪವಲ್ಲ, ಮನಸ್ಸನ್ನು ಬಿಟ್ಟು ದಾಟಿ ಇದೆ. ಅರಿವು ನಮ್ಮ ಅನುಭವ ರೂಪ ಅರಿವು. ಅದು ಯಾರು ಅಂದರೆ ತಾನೇ. ಅನುಭವ ಅಂದರೆ ತಾನು ಅಷ್ಟೇ. ತಾನು ಮನಸ್ಸಿನ ರೂಪದಲ್ಲಿಲ್ಲ, ಮನಸ್ಸಿನ ಯಾವ ರೂಪದಲ್ಲಿ ಇಲ್ಲ. ಯಾವ ರೂಪವಾದರೂ ನಾನೇ ತಿಳ್ಕೊಳ್ತೇನೆ. ಮನಸ್ಸಿನ ಯಾವ ರೂಪವಾಗಲಿ, ಪ್ರಪಂಚದ ಯಾವ ರೂಪವಾಗಲಿ, ಯಾವ ಅನುಭವವಾಗಲಿ ತೋರ್ತದೆ ಹೋಗ್ತದೆ, ತೋರ್ತದೆ ಹೋಗ್ತದೆ. ಯಾರಿಗೆ? ಅರಿವಿನಲ್ಲಿ ತೋರ್ತದೆ, ಅರಿವಿನಲ್ಲೇ ಬಿದ್ದು ಹೋಗ್ತದೆ. ಯಾವ ಅರಿವಿನಲ್ಲಿ ಎಲ್ಲ ಅನುಭವಗಳು ಬರುತ್ತವೆ ಹೋಗುತ್ತವೋ, ಎಲ್ಲ ಯೋಚನೆಗಳು ಬರುತ್ತವೆ ಹೋಗ್ತವೋ, ಎಲ್ಲ ಅನುಭವಗಳು ಎಲ್ಲ ಪದಾರ್ಥಗಳು ಬರುತ್ತವೆ ಹೋಗ್ತದೋ, ಆ ಅರಿವಿಗೆ ಯಾವ ರೂಪ? ಎಲ್ಲ ರೂಪಗಳಿಗೆ ಆಧಾರವಾಗಿದೆ. ಏಕೆಂದರೆ ಎಲ್ಲ ರೂಪಗಳಿಗೆ ಚಿನ್ನ ಆಧಾರವಾಗಿದೆ, ಎಲ್ಲ ಆಕಾರಗಳಿಗೆ ಚಿನ್ನ ಆಕಾರವಾಗಿದೆ. ಚಿನ್ನಕ್ಕೆ ಒಂದು ಆಕಾರವಿಲ್ಲ. ಒಂದು ಆಕಾರಕ್ಕೆ ಚಿನ್ನ ಕಟ್ಟು ಬಿದ್ದಿದ್ದರೆ ಅದರಿಂದ ಇನ್ನೊಂದು ಆಭರಣ ಮಾಡೋಕ್ಕೆ ಆಗಲ್ಲ ಅಲ್ಲವೇ? ಚಿನ್ನ ಒಂದಾನೊಂದು ಆಕಾರಕ್ಕೆ ಕಟ್ಟು ಬಿದ್ದಿದ್ದರೆ ಇನ್ನೊಂದು ಆಕಾರ ಮಾಡೋಕ್ಕೆ ಆಗಲ್ಲ, ಹೌದಾ ಅಲ್ವೇ? ಆದ್ದರಿಂದ ಚಿನ್ನಕ್ಕೆ ಯಾವ ಆಕಾರ ಊಹಿಸ್ಕೊಳ್ಳೋಕ್ಕಾಗಲ್ಲ, ಆಕಾರಗಳು ಬಿಟ್ಟು ಊಹಿಸಬೇಕಾಗ್ತದೆ. ಓ ಇರವು ಅಷ್ಟೇ, ಇರವು ಹೇಗೆ ಆಗಲ್ಲ, ಇರವು ಅಷ್ಟೇ. ಆದ್ದರಿಂದ ಇರವು ಬಿಟ್ಟು ಏನೂ ಹೇಳೋಕ್ಕಾಗಲ್ಲ, ಅರಿವು ಬಿಟ್ಟು ಏನೂ ಹೇಳೋಕ್ಕಾಗಲ್ಲ. ಆದ್ದರಿಂದ ಏನು ಅಂದರೆ ಮನಸ್ಸು ಇಂದ್ರಿಯಗಳಿಂದ ಊಹಿಸತಕ್ಕದ್ದೆಲ್ಲ ಅರಿವಿನಲ್ಲೇ ತೋರ್ತದೆ. ಯಾವ ಅರಿವಿನಲ್ಲಿ ತೋರುತ್ತದೋ ಆ ಅರಿವು ಮನಸ್ಸಿಗೆ ಸಿಗಲ್ಲ, ಮನಸ್ಸಿನ ಒಳಗೆ ಇಲ್ಲ. ಮನಸ್ಸಂದರೆ ಒಂದು ತೋರಿಕೆ, ಒಂದು ಆಕಾರ, ಒಂದು ವೃತ್ತಿ. ಅರಿವು ವೃತ್ತಿ ಒಳಗೆ ಆಗಲ್ಲ, ವೃತ್ತಿಗೆ ವಿಷಯವಾಗಲ್ಲ. ಎಲ್ಲ ವೃತ್ತಿಗಳಿಗೆ ಒಳಗೆ ಇದೆ, ವೃತ್ತಿನ ಸ್ವರೂಪವಾಗಿದೆ, ವೃತ್ತಿಯ ಸ್ವರೂಪವಾಗಿದೆ, ವೃತ್ತಿಗೆ ವಿಷಯವಲ್ಲ, ವೃತ್ತಿಗೆ ವಿಷಯವಲ್ಲ, ವೃತ್ತಿ ಹಂತದಲ್ಲಿಲ್ಲ. ವೃತ್ತಿಯನ್ನೇ ತಿಳ್ಕೊಂಡು ವೃತ್ತಿಯನ್ನು ದಾಟಿ ಇರುತ್ತದೆ. ಆದ್ದರಿಂದ ನಿರ್ವಿಶೇಷ ಎಂದು ಹೇಳಿದ್ದೇವೆ. ಈ ನಿರ್ವಿಶೇಷ ಅರ್ಥವಾಗುವುದು ಸುಲಭ, ಹೇಳುವುದು ಮಾತ್ರ ಕಷ್ಟ. ಹೇಳ್ತಾನೇ ಇದ್ದೀವಿ, 2-3 ಸಲ ಆಯಿತು, ಎಷ್ಟು 4-6 ಪಾಠಗಳಾಯಿತು. ಅದೇ ನಿರ್ವಿಶೇಷ 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 ಅಂದರೆ ಏನು ಹೇಳ್ತಾ ಇದ್ದೀವಿ? ಏನು ಹೇಳಿದ್ದರೂ ಮನಸ್ಸಿನ ಅಧ್ಯಾರೋಪ, ಮನಸ್ಸನ್ನೇ ಬಿಡಿಸುವುದೇ ನಿರ್ವಿಶೇಷ, ಬೇರೆ ಏನಿಲ್ಲ. ಮನಸ್ಸಿನಿಂದ ನಿರ್ವಿಶೇಷ ಎಂಬುದು ಅರ್ಥವಾಗಲ್ಲ, ನೆನಪಿಟ್ಕೊಂಡು. ಮನಸ್ಸಿನಿಂದ ನಿರ್ವಿಶೇಷ ಅಂದರೆ ಏನು ಅರ್ಥವಾಗಲ್ಲ, ಮನಸ್ಸನ್ನು ಬಿಟ್ಟು ಇರುವುದೇ ನಿರ್ವಿಶೇಷ. ನೀವು ಮನಸ್ಸಿನಿಂದ ಪ್ರಯತ್ನ ಮಾಡಿಕೊಳ್ಳುವುದು ಬೇಡಿ, ಮನಸ್ಸನ್ನು ಬಿಟ್ಟು ಯಾವ ಅನುಭವ ಇರುತ್ತದೋ ಆ ಅನುಭವದಲ್ಲಿರಿ. ಮನಸ್ಸು ಅನುಭವವೇ, ಮನಸ್ಸು ಒಂದು ಬಗೆಯಾದ ಅನುಭವಗಳು, ಅಧ್ಯಾರೋಪಿತ ಅನುಭವಗಳು, ಪರಿಮಿತ ಅನುಭವಗಳು. ವೃತ್ತಿಗಳೆಲ್ಲ ಅನುಭವಗಳೇ. ಆದರೆ ಈ ವೃತ್ತಿಗಳೆಲ್ಲ ಬರುತ್ತವೆ ಹೋಗುತ್ತವೆ, ಸಂಬಂಧವಾಗುತ್ತವೆ, ಪರಿಮಿತವಾಗುತ್ತವೆ, ಕಲ್ಪಿತವಾಗುತ್ತವೆ. ಇದು ಕಲ್ಪಿತ ಅನುಭವವಲ್ಲ, ಸಂಬದ್ಧ ಅನುಭವವಲ್ಲ, ಪರಿಮಿತ ಅನುಭವವಲ್ಲ. ಎಲ್ಲ ಅನುಭವಗಳನ್ನು ಒಳಗೊಂಡು, ಎಲ್ಲ ಅನುಭವಗಳನ್ನು ತನ್ನಲ್ಲೇ ಮುಳುಗಿಸಿಕೊಂಡು ತಾನು ಯಾವುದೇ ಒಂದು ಅನುಭವ ಅಂದರೆ ವೃತ್ತಿ, ಅನುಭವ ಅಂದರೆ ವೃತ್ತಿ, ಯಾವುದೇ ಒಂದು ವೃತ್ತಿಗೆ ಸಿಗಲ್ಲ, ಯಾವ ವೃತ್ತಿ ರೂಪ ಆಗಲ್ಲ. ಇರುವುದು ಮಾತ್ರ ಇದೆ. ಅದರ ಇರುವಿಕೆ ಯಾರೂ ನಿರಾಕರಿಸೋಕ್ಕಾಗಲ್ಲ. ಅದರ ಇರುವಿಕೆ ಹೊಸದಾಗಿ ಬರಲ್ಲ, ಇದನ್ನು ನಿರಾಕರಿಸೋಕ್ಕಾಗಲ್ಲ. ಆ ತರಹ ಇರುವಂಥದ್ದು ಅದು ಯಾರು ಅಂದರೆ ತಾನೇ, ಸಾಕ್ಷಿಯೇ. ಆದ್ದರಿಂದ ತಾನು ಅಂದರೆ ನಾನು ಬುದ್ಧಿ ಅಲ್ಲ, ನಾನು ಬುದ್ಧಿ ಒಂದು ವೃತ್ತೇ. ಏಕೆಂದರೆ ನಾನು ಬುದ್ಧಿ ನಮಗೆ ತೋರ್ತದೆ. ನಾನು ಬುದ್ಧಿ ಎನ್ನುವುದು ಎಚ್ಚರದಲ್ಲಿ ಬರುತ್ತದೆ, ಕನಸಿನಲ್ಲಿ ಬರುತ್ತದೆ, ಸುಷುಪ್ತಿಯಲ್ಲಿಲ್ಲ ಅಲ್ಲವೇ? ಅಂದರೆ ಒಂದಾನೊಂದು ಸ್ಥಿತಿ. ನಾನೆಂಬುದು ಒಂದು ಅವಸ್ಥಾ ಸ್ಥಿತಿಗೆ ನಾನು ಎಂದು ಹೆಸರು. ಅದರಿಂದ ಅವಸ್ಥಾ ಹುಟ್ಟುತ್ತದೆ, ಎಚ್ಚರ ಅವಸ್ಥಾ ಅಂದರೆ ನಾನು ಹುಟ್ಟುತ್ತದೆ.
ನಾನು ಮುಳುಗಿ ಹೋಗ್ತದೆ ಅಂದರೆ ಎಚ್ಚರಾವಸ್ಥೆ ಮುಳುಗಿ ಹೋಗ್ತದೆ. ಯಾವುದರಲ್ಲಿ ನಾನು ಬುದ್ಧಿ ಮುಳುಗಿ ಹೋಗುತ್ತದೋ ಮತ್ತೆ ನಾನು ಬುದ್ಧಿ ಏಳುತ್ತದೆ, ಮುಳುಗಿ ಹೋಗ್ತದೆ, ಏಳುತ್ತದೆ, ಮುಳುಗಿ ಹೋಗ್ತದೆ. ಅದನ್ನು ನಾನು ಬುದ್ಧಿಯಿಂದಲೂ ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ವೃತ್ತಿ ಇಲ್ಲ. ಅದು ನಿರ್ವಿಶೇಷ. ಈ ನಿರ್ವಿಶೇಷವನ್ನು ಯಾವ ಶಬ್ದದಿಂದ ಹೇಳೋಕ್ಕಾಗಲ್ಲ ಎಂದರ್ಥ. ಅಂದರೆ ಹೇಳೋಕ್ಕಾಗಲ್ಲ ಅಂದರೆ ಒಂದೊಂದು ಶಬ್ದದ ಲಿಮಿಟೇಷನ್ ನಮಗೆ ಅರ್ಥವಾಗಬೇಕು. ಯಾವ ಶಬ್ದಕ್ಕೆ ಏಕೆ ಸಿಗ್ತಾ ಇಲ್ಲ? ಎಲ್ಲ ಶಬ್ದವು ಯಾವುದೇ ಒಂದನ್ನು ಹೇಳ್ತದೆ, ಆ ತತ್ವ ಮಾತ್ರ ಇದಕ್ಕಿಂತ ಹೆಚ್ಚಾಗಿದೆ, ಅದು ಅನಿಸಬೇಕು, ಅದು ಅನುಭವಕ್ಕೆ ಬರಬೇಕು. ಯಾವ ಶಬ್ದವಾದರೂ, ಯಾವ ವರ್ಣನವಾದರೂ, ಯಾವ ವೃತ್ತಿಯಾದರೂ ಒಂದಾನೊಂದು ಅನುಭವ ಆಗ್ತಾ ಇದೆ. ಎಲ್ಲವನ್ನು ಸೇರಿಸಿಕೊಂಡಿರುವ ಅಖಂಡ ಅನಂತ ಅದ್ವಿತೀಯ ಅನುಭವ ಆಗ್ತಾ ಇಲ್ಲ. ಅದ್ವಿತೀಯ ಅನುಭವ ಒಂದಿದೆ, ಅದರಲ್ಲಿ ಎಲ್ಲ ಅನುಭವಗಳು ಮುಳುಗಿ ಹೋಗ್ತಾ ಇವೆ. ಎಲ್ಲ ಅನುಭವಗಳು ಪರಿಮಿತ ಎನ್ನುವುದು ನಮ್ಮ ಅನುಭವ ದೃಷ್ಟಿಯಿಂದ ಅನಿಸಬೇಕು. ಶಾಸ್ತ್ರ ಹೇಳಿದೆ, ಗುರುಗಳು ಹೇಳಿದ್ದಾರೆ ಎಂದು ಒಪ್ಪುಕೊಂಡಿದ್ದರೆ ಅರ್ಥವಿಲ್ಲ. ಎಲ್ಲ ವೃತ್ತಿಗಳೂ ಈ ವೃತ್ತಿಗಳನ್ನು ತಿಳ್ಕೊಂಡಿರುವ ಸ್ವತಃಸಿದ್ಧ ಸಾಕ್ಷಿ ಇದೆ, ಸ್ವತಃಸಿದ್ಧವಲ್ಲ. ಯಾವ ವೃತ್ತಿ ಸ್ವತಃಸಿದ್ಧ ಅಲ್ಲ. ಎಲ್ಲ ವೃತ್ತಿಗಳು ತೋರ್ತವೆ ಹೋಗ್ತವೆ, ತೋರ್ತವೆ ಹೋಗ್ತವೆ. ಅಹಂ ವೃತ್ತಿಯು ತೋರ್ತವೆ ಹೋಗ್ತದೆ. ಯಾವುದು ಹೊಸದಾಗಿ ಬರಲ್ಲ, ಬಿಟ್ಟು ಹೋಗಲ್ಲ. ಆ ತರಹ ತಾನೇ ತಾನು ಸ್ವತಃಸಿದ್ಧವಾಗಿದೆ. ಅದು ಬ್ರಹ್ಮ, ಅದು ನಿರ್ವಿಶೇಷ. ಇದನ್ನು ಯಾವ ಮಾತಿನಿಂದ ಹೇಳುತ್ತಾ ಇಲ್ಲ, ಎಲ್ಲ ಮಾತುಗಳು ನಿಷೇಧ ಮಾಡಿ ತಿಳಿಸ್ತಾ ಇದ್ದೀವಿ. ಯಾವುದಲ್ಲ ನೀವು ಏನು ಊಹಿಸ್ಕೋದಲ್ಲ. ಮತ್ತು ಇರುವುದು ಮಾತ್ರ ಇದ್ದೇ ಇದೆ, ನಮ್ಮ ಅನುಭವ ಇದ್ದೇ ಇದೆ. ಅದರ ಇರುವಿಕೆ ಮಾತ್ರ ಯಾರೂ ನಿರಾಕರಿಸೋಕ್ಕಾಗಲ್ಲ. ಅದರ ಅನುಭವ ಅದು ಸ್ವತಃಸಿದ್ಧ ಅನುಭವ, ತಾನೇ ತಾನಾಗಿರುವ ಅನುಭವ. ಅದರ ಅನುಭವವನ್ನು ಯಾರೂ ನಿರಾಕರಿಸೋಕ್ಕಾಗಲ್ಲ. ಅದನ್ನಿಟ್ಟುಕೊಂಡೇ ಮಿಕ್ಕದೆಲ್ಲ. ಅದರ ಆಧಾರದಿಂದಲೇ ನೋಡಿ, ಆಕಾಶದಲ್ಲೇ ಎಲ್ಲ ಪದಾರ್ಥಗಳು ತೋರುತ್ತವೆ. ಲೌಕಿಕ ಉದಾಹರಣೆ ಹೇಳ್ತಾ ಇದ್ದೇನೆ. ಉದಾಹರಣದಲ್ಲಿ ಆಕಾಶದಲ್ಲೇ ಪೃಥ್ವಿ ಇದೆ, ಆಕಾಶದಲ್ಲಿ ಗೋಡೆಗಳಿವೆ, ಮನೆಗಳಿವೆ, ಎಲ್ಲವೂ ಆಕಾಶದಲ್ಲೇ ಇವೆ. ಆಕಾಶವು ಹೊಸದಾಗಿ ಬರಲ್ಲ, ನಿಮಗೆ ಬೇಡ ಅಂದರೆ ಬಿಟ್ಟು ಹೋಗಲ್ಲ. ಆಕಾಶದಲ್ಲೇ ನಮ್ಮ ದೇಹ ಇದೆ. ಎಲ್ಲ ಪದಾರ್ಥಗಳಿಗೆ ಆಧಾರ ಆಕಾಶ. ಆಕಾಶದಲ್ಲೇ ಬರುತ್ತವೆ, ಆಕಾಶದಲ್ಲೇ ಹೋಗ್ತವೆ. ಆಕಾಶ ಮಾತ್ರ ಹೊಸದಾಗಿ ಬರುವುದೂ ಇಲ್ಲ, ಹೋಗುವುದೂ ಇಲ್ಲ, ಎಲ್ಲರ ಅನುಭವದಲ್ಲಿ ಇದ್ದೇ ಇದೆ. ಹಾಗೆಯೇ ಪ್ರಜ್ಞಾ ಅಥವಾ ಅರಿವು ಮಾತ್ರ ಹೊಸದಾಗಿ ಬರಲ್ಲ. ಅರಿವಿನಲ್ಲೇ ಎಲ್ಲವೂ ಬರ್ತದೆ, ಎಲ್ಲವೂ ಹೋಗ್ತದೆ. ಈ ಅರಿವು ಸ್ವತಃಸಿದ್ಧಾನುಭವ. ಸ್ವತಃಸಿದ್ಧ ಏಕೆ ಹೇಳ್ತಾ ಇದ್ದೀವಿ ಅಂದರೆ ವೃತ್ತಿಸಿದ್ಧ ಅಲ್ಲ, ವೃತ್ತಿ ನಂತರ ಹುಟ್ಟಿದ್ದಲ್ಲ, ವೃತ್ತಿ ಬಂದ ನಂತರನೇ ಗೊತ್ತಾಗುವುದಲ್ಲ. ವೃತ್ತಿ ಬಂದ ನಂತರ ಗೊತ್ತಾಯಿತಂದರೆ ಅದು ಪರತಃಸಿದ್ಧ ಆಯಿತು, ವೃತ್ತಿಸಿದ್ಧ ಆಯಿತು, ಪ್ರಮಾಣ ಸಿದ್ಧ ಆಯಿತು. ವೃತ್ತಿಯಿಂದ ಗೊತ್ತಾಗುವಂಥದ್ದಲ್ಲ. ಅಂದರೆ ವೃತ್ತಿ ಬಂದ ನಂತರ, ವೃತ್ತಿ ಜೊತೆಗೆ ಬರುವುದಲ್ಲ. ವೃತ್ತಿ ಇಲ್ಲದಿದ್ದರೂ ಗೊತ್ತಾಗ್ತದೆ. ವೃತ್ತಿಯ ಹೋಗುವಿಕೆ ಬರುವಿಕೆನೂ ತಿಳ್ಕೊಳ್ತದೆ. ಅದು ನೋಡಿ, ವೃತ್ತಿಯ ಹೋಗುವಿಕೆ ಹೋಗುವಿಕೆ ಬರುವಿಕೆ. ವೃತ್ತಿ ಹೋಗುವುದು ಬರುವುದನ್ನು ತಿಳ್ಕೊಳ್ತದೆ. ಅದು ಮಾತ್ರ ಹೋಗುವುದು ಇಲ್ಲ, ಬರುವುದಿಲ್ಲ. ಅದಕ್ಕೆ ಏನು ವೃತ್ತಿ ಮಾಡೋಕ್ಕಾಗ್ತದಪ್ಪ? ವೃತ್ತಿಗೆ ಸಿಕ್ಕೋದೇ ಅಲ್ಲ. ವೃತ್ತಿಗಳೆಲ್ಲ ಅದರಲ್ಲೇ ಇರುತ್ತವೆ. ಈ ತರಹ ವೃತ್ತಿಗಳೆಲ್ಲವನ್ನು ತಿಳ್ಕೊಳ್ತಾ ಇದೆ ಎಂದು ಈ ತರಹ ತಿಳ್ಕೊಳ್ಳುವುದೇ ಹೊರತು ಅದನ್ನು ಯಾವ ವೃತ್ತಿಗೆ ವಿಷಯ ಮಾಡೋಕ್ಕಾಗಲ್ಲ. ಇದನ್ನೇ ನಿರ್ವಿಶೇಷ ಹೇಳಿದ್ದೆ. ಈ ತರಹ ಅಧ್ಯಾರೋಪಿತ ಕಾರಣತ್ವ ಉಪಾದ್ಯಪೇಕ್ಷೆಯೈವ ಕೆಲವೊಮ್ಮೆ ವಾಚ್ಯಾರ್ಥ ಎಂದು ಹೇಳ್ತೀವಿ. ಅದು ಹಿಂದೆ ಪಾಠ ನಡೆಯುತ್ತಾ ಇದೆಲ್ಲ, ನಿನ್ನೆ ಹೇಳಿದ್ದೀವಿ. ನಿನ್ನೆ ಅಲ್ಲ, ಮೊನ್ನೆಯ ಪಾಠದಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್, ಸತ್ ಎಂಬುದು ಪರಮಾತ್ಮ ಸೃಷ್ಟಿಗೆ ಮೊದಲು ಸನ್ಮಾತ್ರವಾಗಿತ್ತು ಎಂದು ಹೇಳ್ತಾರೆ. ಇದನ್ನು ಸತ್ಶಬ್ದ ವಾಚ್ಯಂ ಎಂದು ಭಾಷ್ಯಕಾರರು ಹೇಳಿದ್ದಾರೆ. ನಿಜವಾಗಿ ಪರಮಾತ್ಮ ಯಾವ ಶಬ್ದಕ್ಕೆ ವಾಚ್ಯವೂ ಅಲ್ಲ, ಲಕ್ಷ್ಯವೂ ಅಲ್ಲ. ಆದರೆ ಕೆಲವೊಮ್ಮೆ ಭಾಷ್ಯಕಾರರು ವಾಚ್ಯಾರ್ಥವಾಗಿ ಹೇಳುವುದುಂಟು. ಸತ್ಶಬ್ದ ವಾಚ್ಯಂ ಬ್ರಹ್ಮ. ಅಲ್ಲಿ ಅಂಥ ಸಂದರ್ಭದಲ್ಲಿ ಏನೆಂದು ತಿಳ್ಕೊಳ್ಳಬೇಕಂದ್ರೆ, ಶಬ್ದಕ್ಕೆ ವಾಚ್ಯವಾಗುತ್ತದೆ ಎಂದು ಹೇಳಿದಾಗ ಅದು ಯಾವುದೇ ಒಂದು ಗುಣ ಸಮೇತವೆಂದೇ ತಿಳ್ಕೊಳ್ಳಬೇಕು. ಅಧ್ಯಾರೋಪಿತ ಗುಣವೇ, ಗುಣವನ್ನು ಸೇರಿಸಿ ಹೇಳ್ತೀವಿ. ಯಾವ ಗುಣವಿಲ್ಲದೆ ಹೇಳೋಕ್ಕಾಗಲ್ಲ. ಯಾವುದೇ ಒಂದು ಗುಣ, ಯಾವುದೇ ಒಂದು ಸಂಬಂಧವನ್ನು ಹೇಳಿ, ಸಂಬಂಧವನ್ನು ಹಾಕಿ ಆವಾಗ ಹೆಸರಿಡ್ತೀವಿ. ಇಲ್ಲದಿದ್ದರೆ ಹೆಸರಿಗೆ ಸಿಗಲ್ಲ. ಹೆಸರಿಗೆ ಸಿಗಬೇಕಂದ್ರೆ ಯಾವುದೇ ಒಂದು ಗುಣ ಹಾಕಬೇಕು.
ಅಧ್ಯಾರೋಪ ಅಂದ್ರೇನು? ಹಾಕುವುದು, ಗುಣವನ್ನು ಅಂಟಿಸುವುದು, ಗುಣವನ್ನು ಅದಕ್ಕೆ ಸಂಬಂಧಿಸುವುದು, ಹಾಕಿ ಹೆಸರಿಡಕ್ಕಾಗ್ತದೆ. ಆದ್ದರಿಂದ ಸೃಷ್ಟಿಗೆ ಪೂರ್ವ ಸನ್ಮಾತ್ರವಿತ್ತು ಅಂದರೆ ಕಾರಣ ಮಾತ್ರವಿತ್ತು ಎಂದರ್ಥ. ಕಾರಣತ್ವಂ ಅಂದರೆ ಅದು ಸಂಬಂಧ, ಕಾರಣ ಸಂಬಂಧವ ಅಲ್ಲವ. ಕಾರ್ಯವನ್ನಿಟ್ಕೊಂಡ್ರೆ ಕಾರಣ ಆಗುತ್ತದೆ. ಕಾರ್ಯವಿಲ್ಲದೆ ಕೇವಲ ಕಾರಣ ಹೇಳಕ್ಕಾಗ್ತದೆ? ಕಾರ್ಯಕ್ಕೆ ಮುಂಚೆ ಇತ್ತು, ಕಾರ್ಯದ ಮೂಲ ರೂಪ ಆ ಕಾರಣ ಅಂದರೆ ಅದು. ಕಾರ್ಯದಿಂದ ಸಂಬಂಧ ಅಂದರೆ ಯಾವುದೇ ಒಂದು ವಸ್ತು ಇಟ್ಟುಕೊಂಡು ಅದರ ಸಂಬಂಧದಿಂದ ಹೇಳಕ್ಕಾಗ್ತದೆ, ಅದರ ಹೋಲಿಕೆಯಿಂದ, ಅದರ ಸಂಬಂಧದಿಂದ ಕಾರಣ. ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ? ಕಾರಣ ಸಂಬಂಧವನ್ನು ಶಬ್ದದಿಂದ ಹೇಳಕ್ಕಾಗ್ತದೆ, ಆದರೆ ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ. ಅದು ಯಾವ ಶಬ್ದದಿಂದ? ಆದ್ದರಿಂದ ಹೇಳ್ತಾನೆ, ನತು ಶುದ್ಧ ರೂಪಸ್ಯಾಪಿ ಶಬ್ದವಾಚ್ಯತ್ವಂ ಅಭ್ಯನುಜ್ಞಾಯತೆ ಇತಿ ಸರ್ವಮನವದ್ಯಂ. ಶುದ್ಧ ರೂಪಂ ಬ್ರಹ್ಮ. ಶುದ್ಧಂ ಅಂದರೆ ತಾನು ತಾನು ಎಂದರ್ಥ. ಶುದ್ಧಂ ಅಂದರೆ ಯಾವ ಸಂಬಂಧವನ್ನು ಹಾಕದೆ, ಯಾವ ಅಧ್ಯಾರೋಪವನ್ನೂ ಮಾಡದೆ, ಯಾವ ಸಂಬಂಧವನ್ನು ಹಾಕದೆ, ಯಾವ ಅಧ್ಯಾರೋಪವನ್ನು ಹಾಕದೆ, ತಾನು ತಾನಾಗಿ, ತಾನು ಹೇಗಿದ್ದಾನೋ ಹಾಗೇಕೆ ಶುದ್ಧ ಹೇಳ್ತೀವಿ. ಶುದ್ಧ ಅಂದರೆ ಅದು ಒಂದು ಗುಣ ಅಲ್ಲ, ಅದು ಮತ್ತೊಂದು. ಅದಕ್ಕೋಸ್ಕರ ಇಷ್ಟೆಲ್ಲ ಏಕೆ ಹೇಳಬೇಕು ಅಂದರೆ, ಹೇಳಿದ ಮಾತೆಲ್ಲ ಗುಣವಾಗಿ ತಿಳ್ಕೊಂಡು ಬಿಡ್ತಾರೆ. ಹೇಳಿದ ಮಾತೆಲ್ಲ ಗುಣ. ಅಯ್ಯೋ, ಹೇಳಿದ ಮಾತೆಲ್ಲ ಗುಣ ಅಲ್ಲ. ಶುದ್ಧ ಬ್ರಹ್ಮ ಅಂದರೆ ಗುಣ ಅಲ್ಲ. ಮತ್ತು ಶುದ್ಧತಾ ಎನ್ನುವುದು ಮತ್ತೆ ಶುದ್ಧ ಅಶುದ್ಧ ಹಾಗಲ್ಲ. ಶುದ್ಧ ಅಂದರೆ ತಾನು ತಾನು, ತಾನೇ ತಾನು, ಅದನ್ನು ಏನು ಸಂಬಂಧ ಗುಣ ಏನು ಹಾಕದೇ ಇರುವಂಥ ತಾನು. ಮಾತುಗಳೇ ಬಳಸಬೇಕು ಮತ್ತು ಮಾತುಗಳು ಅಡ್ಡಿ ಆಗಬಾರದು. ಇಷ್ಟೆಲ್ಲ ಹೋರಾಟ ಏಕೆ? ಇಷ್ಟೆಲ್ಲ ಹೋರಾಡಿ ಹೇಳುವುದೇಕೆ ಅಂದರೆ, ಮಾತುಗಳು ಬಳಸಬೇಕು ಮತ್ತು ಆ ಮಾತುಗಳು ಅಡ್ಡಿ ಆಗಬಾರದು. ಅಡ್ಡಿ ಆಗೇ ಬಿಡ್ತವೆ. ಏಕೆ ಅಂದರೆ ಮಾತುಗಳು ತನ್ನ ವಿಶೇಷವನ್ನು ಗುಣವನ್ನು ಹೇಳ್ತವೆ. ಆ ಮಾತುಗಳ ವಿಶೇಷ, ಮಾತುಗಳ ಗುಣ, ಮಾತುಗಳ ಸಂಬಂಧ ಬರಬಾರದು. ಮಾತುಗಳು ಬಳಸಬೇಕು. ಆ ಸಂಬಂಧಗಳನ್ನು ತಪ್ಪಿಸಿ ಹೇಳ್ತಾವಿರಬೇಕು. ಮಾತುಗಳಿಂದ ಉಂಟಾಗುವ ಗುಣಗಳನ್ನು, ಸಂಬಂಧಗಳನ್ನು ತಪ್ಪಿಸ್ತಾ ಹೋದರೆ ಮಾತುಗಳೇ ಹೋಗಿಬಿಡ್ತವೆ, ಮನಸ್ಸೇ ಹೋಗಿಬಿಡ್ತದೆ, ವೃತ್ತೇ ಇರುವುದಿಲ್ಲ. ಹೌದು, ಅದು ಬಿಡಿಸುವುದೇ ಇಷ್ಟೆಲ್ಲ ಹೋರಾಟವೆಲ್ಲ. ಅದೆಲ್ಲ ಬಿಡಿಸೋದಕ್ಕೆ ಹೇಳುವುದು, ಇಲ್ಲದಿದ್ದರೆ ಏನು ಹೇಳುವುದು? ಮಾತುಗಳ ಸಂಬಂಧ ಬಿಡಿಸುವುದಕ್ಕೆ ಹೇಳುವುದು. ಮನಸ್ಸು ಏನು ಮಾಡ್ತದೆ? ನಾವು ಮನಸ್ಸಿನಿಂದ ಕೇಳ್ತೀವಿ. ನಾವು ಮನಸ್ಸಿನಿಂದ ಕೇಳುವುದರಿಂದ ಮನಸ್ಸು ಆ ಸಂಬಂಧಗಳನ್ನು, ಆ ಗುಣಗಳನ್ನೇ ಇಟ್ಟುಕೊಂಡೇ ನೋಡ್ತದೆ. ಏಕೆಂದರೆ ನಾವು ಮನಸ್ಸಿನಿಂದಲೇ ನೋಡ್ತೀವಿ. ಅದೇಕೆ ಅಂದರೆ ನಮಗೆ ಬೇರೆದು ಗೊತ್ತಿಲ್ಲವೇ? ನಾವು ಮನಸ್ಸಾಗೇ ಇದ್ದೀವಿ. ಜೀವ ಅಂದರೆ ಮನಸ್ಸಿನ ಅಭಿಮಾನಿ, ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿ. ಜೀವ ಇರುತ್ತಾನೆ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿ. ಅವರು ಮನಸ್ಸಿನಿಂದಲೇ ನೋಡ್ತಾನೆ. ಆ ಮನಸ್ಸಿನಿಂದ ನೋಡುವುದು ಮೊದಲು ಕಮ್ಮಿ ಆಗಬೇಕು. ಅದಕ್ಕೋಸ್ಕರ ಮೊದಲು ವಿವೇಕ, ವೈರಾಗ್ಯ, ಅಂತರ್ಮುಖತಾ, ಸ್ವಲ್ಪ ಭೋಗ ಬುದ್ಧಿ ಬಿಡು, ಅಭಿಮಾನ ಬಿಡು, ಅಹಂಕಾರ ಬಿಡು, ಸಂಬಂಧಗಳು ಬಿಡು. ನನ್ನದು ನನ್ನವರು ಏನಿಲ್ಲಪ್ಪ, ಎಲ್ಲರೂ ಒಂದೇ, ಎಲ್ಲ ವಿಷಯವೂ ಒಂದೇ. ಹಾಗೆ ಮೊದಲು ಕೆಲವು ಅಭಿಮಾನಗಳು, ದುರ್ಗುಣಗಳು, ಅತ್ಯಂತ ಪಾಮರ ಬುದ್ಧಿ, ರಜೋಗುಣ ತಮೋಗುಣಗಳು ಸ್ವಲ್ಪ ಬಿಡಿಸು, ಅಂತರ್ಮುಖವಾಗುತ್ತದೆ. ಇದೆಲ್ಲ ಏಕೆ? ಸದ್ಗುಣಗಳೇಕೆ? ಸಾಧನಗಳೇಕೆ? ಉಪಾಸನ ಹೇಳ್ತೀರಿ, ಭಗವದ್ಭಕ್ತಿ ಹೇಳ್ತೀರಿ, ವೈರಾಗ್ಯ ಹೇಳ್ತೀರಿ, ಇದೆಲ್ಲ ಏಕೆ? ನೇರಾಗಿ ವೇದಾಂತ ಕಲಿಯೋದು ಸಾಕಲ್ಲವೇ? ಜ್ಞಾನವೇ ಸಾಕು ನಮಗಿದೆಲ್ಲ ಏಕೆ ಹೇಳ್ತಾರೆ? ಸಾಧನ ಬೇಡ ನಮಗೆ, ಜ್ಞಾನ ಸಾಕು. ಜ್ಞಾನ ಅಂದರೇನು? ಮನಸ್ಸನ್ನು ಬಿಡಿಸ್ಕೊಳ್ಳುವುದು ಜ್ಞಾನ. ಮನಸ್ಸನ್ನು ಬಿಡಿಸುವುದಂದರೆ ಮನಸ್ಸೇ ಅಡ್ಡಿ ಬರುತ್ತಾ ಇದೆ, ಬಿಡೋಕ್ಕೆ ಆಗ್ತಾ ಇಲ್ಲ, మరి ಅಲ್ಲಿ ಬೇಕು ಸಾಧನ. ಅಂದರೆ ಮನಸ್ಸು ಅಡ್ಡಿ ಬರದಂತೆ ನೋಡಿಕೊಳ್ಳುವುದೇ ಸಾಧನ ಅಲ್ಲವೇ? ವಿಚಾರ ಮಾಡುವಾಗ ಮನಸ್ಸು ಅಡ್ಡಿ ಬರುತ್ತದೆ. ಮನಸ್ಸು ಅಡ್ಡಿ ಬರದಂತೆ ವಿಚಾರ ಮಾಡುವುದೇ ವಿಚಾರ. ಅಂದರೆ ಅಂತಃಕರಣ ಶುದ್ಧಿ ಇರುವವನೇ, ಸ್ವಲ್ಪ ವೈರಾಗ್ಯ, ಅಂತರ್ಮುಖತಾ, ಭಕ್ತಿ, ಅಭಿಮಾನ ಬಿಟ್ಟಿರುವವನೇ ಆಗಬೇಕು ಅಲ್ಲವೇ? ಅಭಿಮಾನ ಬಿಟ್ಟಿರುವವನೇ. ಅಭಿಮಾನಗಳಾಗಲಿ, ಕೋಪ, ದ್ವೇಷ, ಜನರು ನಮಗೆ ಅನ್ಯಾಯ ಮಾಡ್ತಾರೆ, ಮೋಸ, ಎಲ್ಲ ಬಗೆ ಜನರು ಇರುತ್ತಾರೆ. ಎಷ್ಟೇ ಅನ್ಯಾಯ ಮಾಡಲಿ, ಎಷ್ಟೇ ಮೋಸನೆ ಮಾಡಲಿ, ಅದೆಲ್ಲ ಮನಸ್ಸು ಗಾಯವಾಗಿ ಇಟ್ಕೊಳ್ಳಬಾರದು. ಮನಸ್ಸಿನಲ್ಲಿ ನೆನಪುಗಳಿರುತ್ತವೆ, ನೆನಪು ಬೇರೆ, ಹೃದಯಕ್ಕೆ ಗಾಯವಾಗುವುದು ಬೇರೆ. ವ್ಯತ್ಯಾಸ ಇದೆಯಾ? ಘಟನೆಗಳೆಲ್ಲ ಆಗುತ್ತವೆ, ಮೋಸ ಮಾಡಿದ್ದರೆಲ್ಲ ಗೊತ್ತಾಗ್ತದೆ. ದೊಡ್ಡ ಜ್ಞಾನಿಗಳಿಗೂ ಎಲ್ಲವೂ ನೀವು ಹೇಳಿದ್ದೆಲ್ಲ ಗೊತ್ತಾಗ್ತದೆ. ಆದರೆ ಅವರು ಗಾಯಗೊಳ್ಳಲ್ಲ. ಅದರಿಂದ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ ಅಂದರೆ ಅರ್ಥವೇನು? ಗಾಯಗೊಳ್ಳಲ್ಲ, ಪರವಾಗಿಲ್ಲ ಎಂದು ಕ್ಷಮಿಸಿಬಿಡ್ತಾರೆ ಅಷ್ಟೇ. ಮನುಷ್ಯರೇ ಹೀಗೆ ಮಾಡ್ತಾರೆ ಬಿಡು ಎಂದು ಬಿಟ್ಬಿಡ್ತಾರೆ ಅಷ್ಟೇ. ಅದು ಗೊತ್ತಾಗ್ತದೆ,
ನೆನಪಿರುತ್ತದೆ, ನೆನಪಿರಲ್ಲ ಎಂದಲ್ಲ. ಫರ್ಗೆಟಿಂಗ್ ಇಸ್ ಡಿಫರೆಂಟ್. ಫರ್ಗೆಟಿಂಗ್ಗಿಂತ ಫರ್ಗಿವ್ನೆಸ್ ಇಸ್ ಇಂಪಾರ್ಟೆಂಟ್. ಫರ್ಗಿವ್ ಅಂದ್ರೇನು? ಹೃದಯಕ್ಕೆ ಹತ್ತಿಸ್ಕೊಳ್ಳಲ್ಲ, ಗಾಯ ಮಾಡಿಕೊಳ್ಳಲ್ಲ, ಅಷ್ಟೇ. ನೆನಪಿರುತ್ತದೆ, ಯಾವುದೇ ಮಾಡೋಲ್ಲ ನೆನಪಿರುತ್ತದೆ. ಆದರೆ ಮನುಷ್ಯ ಜೀವ ಅಂತಃಕರಣ ರಜೋಗುಣ ತಮೋಗುಣ ಇದ್ದರೆ ಮನಸ್ಸು ಹೀಗೆ ಮಾಡ್ತದೆ. ಯಾರೇ ಮಾಡಲಿ ಅದು ಮನಸ್ಸೇ ಮಾಡ್ತದೆ. ಮನಸ್ಸಿನಲ್ಲಿ ರಜೋಗುಣ ತಮೋಗುಣ ಇರುತ್ತವೆ, ಇರಲಿ, ಹಾಗೆ ಮಾಡ್ತದೆ, ಬಿಡು ಎಂದು ಹೇಳ್ತಾರೆ ಅಷ್ಟೇ. ಯಾವ ಮನಸ್ಸೇ ಮಾಡಲಿ ತಪ್ಪು, ಅದರಲ್ಲಿ ರಜೋಗುಣ ತಮೋಗುಣ ಇರುತ್ತದೆ. మరి ಯಾವುದೇ ಮಾಡಲಿ ರಜೋಗುಣ ತಮೋಗುಣ ಅಂದರೆ ಪ್ರಕೃತಿ ಮಾಡಿತ್ತು, ಪ್ರಕೃತಿ ಮಾಡುತ್ತದೆ, ಪ್ರಕೃತಿ ಮಾಡ್ತದೆ, ಮಾಡಲಿ. ಪ್ರಕೃತಿ ಮಾಡದಿದ್ದರೆ ಯಾರು ಮಾಡ್ತಾರೆ? ಆತ್ಮ ಮಾಡ್ತದೇನು? ಮಾಡಲಿ ಅಂತ ಬಿಟ್ಟುಬಿಡ್ತಾರೆ. ಅಂದರೆ ಅದು ತನ್ನ ಪರ್ಸನಲ್ಲಿ ತನಗೆ ಅನ್ಯಾಯ ಮಾಡಿದ್ದಾನೆ. ತನಗೆ ಅಂದರೂ ತನ್ನನ್ನು ಒಂದು ವ್ಯಕ್ತಿಯಾಗಿಟ್ಕೊಳ್ಳಲ್ಲ. ಅಂದರೆ ನಾನು ಬುದ್ಧಿ ಗಟ್ಟಿಯಾಗಿಟ್ಕೊಳ್ಳಲ್ಲ. ದೇಹೇಂದ್ರಿಯ ಮನಸ್ಸುಗಳ ಮೇಲೆ ನಾನು ಒಬ್ಬ ವ್ಯಕ್ತಿ, ನನ್ನ ವ್ಯಕ್ತಿಗೆ ಹೀಗೆ ಕರ್ತ, ಭೋಕ್ತ, ಜ್ಞಾತ. ನನ್ನನ್ನು ತಪ್ಪು ತಿಳ್ಕೊಂಡರೆ ಬೇಜಾರು ಮಾಡ್ಕೊಳ್ತಾರೆ, ನನಗೆ ಮಾತು ಕೇಳದಿದ್ದರೆ ಬೇಜಾರು ಮಾಡ್ಕೊಳ್ತಾರೆ. ಅಂದರೆ ಅರ್ಥವೇನು? ನನ್ನನ್ನು ಕಡೆಗಣಿಸಿದ್ದಾರೆ. ಇನ್ನೊಬ್ಬರು ನನ್ನನ್ನು ಕಡೆಗಣಿಸಲಿ, ನನ್ನನ್ನು ಆಧರಿಸಲಿ, ಇದೆಲ್ಲ ಏನಾಗ್ತದೆ? ನಾನು ಇನ್ನೊಬ್ಬರಿಗೆ ವಿಷಯವಾಗ್ತಾ ಇದ್ದೀನಿ. ನಾನು ಇನ್ನೊಬ್ಬರಿಗೆ ಇಂದ್ರಿಯಗಳಿಗೆ, ಮನಸ್ಸಿಗೆ ಸಿಗ್ತಾ ಇದ್ದೀನಿ. ಅವರು ನನ್ನನ್ನು ಊಹಿಸ್ಕೊಳ್ತಾ ಇದ್ದಾರೆ. ಹಾಗಿದ್ದಾನೆ, ಹೀಗಿದ್ದಾನೆ, ಇಂಥವನ ಏನೋ ಒಂದು ಕೆಲಸ ಮಾಡ್ತಾರೆ, ಏನೋ ಮಾತಾಡ್ತಾರೆ, ನನ್ನ ಕುರಿತು ಹೇಳ್ತಾರೆ, ನನ್ನ ಕುರಿತು ಯೋಚಿಸ್ತಾರೆ. ಇವೆಲ್ಲ ನನ್ನ ಕುರಿತೇ ಯೋಚಿಸ್ತಾ ಇದ್ದಾರೆ, ನನ್ನ ಕುರಿತೇ ಹೇಳ್ತಾ ಇದ್ದಾರೆ, ನನಗೆ ಹೀಗೆ ಮಾಡಿದ್ದಾರೆ ಅಂದರೆ ಅವರ ಕೆಲಸಗಳಿಗೆ ವಿಷಯವಾಗುವುದು, ಅವರ ಮಾತುಗಳಿಗೆ ವಿಷಯವಾಗುವುದು, ಅವರ ಮನಸ್ಸಿನ ಮನೋಭಾವಕ್ಕೆ ನಾನು ವಿಷಯವಾಗುವುದು. ನಾನು ವಿಷಯವಾದೆ. ಅಯ್ಯೋ ನನಗೆ ಹೀಗೆ ಹೇಳಿದ್ದಾರೆ, ಅಯ್ಯೋ ನನ್ನ ಕುರಿತು ಹೀಗೆ ತಿಳ್ಕೊಂಡರು, ಅಯ್ಯೋ ನನ್ನ ಕುರಿತು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಕುರಿತು ಕಡೆಗಣಿಸ್ತಾ ಇದ್ದಾರೆ, ನನ್ನನ್ನು ಏನೋ ಮಾಡಿದ್ದಾರೆ. ಅಂದರೆ ನನ್ನ ಕುರಿತು ಅವರ ಮನಸ್ಸಿನಲ್ಲಿ ಯೋಚನೆಗಳು, ನನ್ನ ಕುರಿತು ಅವರ ಮಾತುಗಳು, ನನ್ನ ಕುರಿತು ಅವರು ಏನೋ ಮಾಡಿರುವ ಕೆಲಸಗಳು, ಈ ಮೂರರಿಂದ ನಾನು ಗಾಯಗೊಳ್ಳಬಾರದು, ಹೃದಯಕ್ಕೆ ಗಾಯ ಆಗಬಾರದು. ಮಾಡ್ತಾರೆ. ನೀವು ಪ್ರಪಂಚದಲ್ಲಿರುವವರೆಗೂ, ನಾಮರೂಪ ಆಗಿರುವವರೆಗೂ, ದೇಹೇಂದ್ರಿಯ ಇರುವವರೆಗೂ ಯಾರೊಬ್ಬರು ಮಾಡ್ತಾರೆ, ಏನೋ ಒಂದು ಮಾಡ್ತಾನೆ ಇರುತ್ತಾರೆ. ರಾಮಕೃಷ್ಣ ಶಿವನನ್ನೇ ಬಿಟ್ಟಿಲ್ಲ, ಎಲ್ಲರನ್ನೂ ವಿಮರ್ಶೆ ಮಾಡ್ತಾ ಇದ್ದಾರೆ. ಭಗವಂತನನ್ನು ಬಿಟ್ಟರ? ರಾಮನ ಕುರಿತು ಸೀತೆಯ ಕುರಿತು ಎಷ್ಟು ವಿಮರ್ಶೆಗಳು ನಡೆಯುತ್ತಾ ಇದೆ. ಅಜ್ಞಾನಿಗಳು, ಮೋಹಗಳು, ನಾಸ್ತಿಕರು, ನಾಸ್ತಿಕರು ಏನೇನೋ ವಿಮರ್ಶೆ ಮಾಡ್ತಾರೆ. ಹಿಂದೂ ದ್ವೇಷಿಗಳು ವಿಮರ್ಶೆ ಮಾಡ್ತಾನೆ ಇರ್ತಾರೆ. ಶಂಕರಾಚಾರ್ಯರನ್ನು ಎಲ್ಲರನ್ನೂ ಮಾಡ್ತಾರೆ. ಆದರೆ ಆ ಮಾಡಿದ ವಿಮರ್ಶೆಗಳನ್ನು ನನ್ನನ್ನು ಹೇಳಿದ ನಾನಂದ್ರೇನು? ದೇಹ ಇಂದ್ರಿಯ ಮನಸ್ಸುಗಳು. ನನ್ನ ದೇಹ ಇಂದ್ರಿಯ ಮನಸ್ಸು ಅಂದರೆ ನನ್ನ ಯೋಚನೆಗಳು, ನನ್ನ ಅಭಿಪ್ರಾಯಗಳು, ನಾನು ಮಾಡಿದ ಮಾತುಗಳು, ಆಡಿದ ಮಾತುಗಳು, ಹೇಳಿದ ಮಾತುಗಳು, ಮಾಡಿದ ಕೆಲಸಗಳು, ಇವುಗಳನ್ನು ವಿಮರ್ಶೆ ಮಾಡ್ತಾರೆ. ಅವರವರ ಅಭಿಪ್ರಾಯ. ಕೆಲವರಿಗೆ ಇಷ್ಟವಾಗ್ತದೆ, ಕೆಲವರಿಗೆ ಇಷ್ಟವಾಗಲ್ಲ, ಕೆಲವರಿಗೆ ತಪ್ಪು ಅನಿಸುತ್ತದೆ, ಕೆಲವರಿಗೆ ಒಳ್ಳೆಯದು ಅನಿಸುತ್ತದೆ. ಯಾರೂ ನಿಲ್ಲಿಸೋಕ್ಕಾಗಲ್ಲ, ಸ್ಟಾಪ್ ಮಾಡೋಕ್ಕಾಗಲ್ಲ, ಏನೋ ಹೇಳ್ತಾನೆ ಇರುತ್ತಾರೆ. ಬಾಯಿನಿಂದ ಹೇಳದಿದ್ದರೂ ಮನಸ್ಸಿನಲ್ಲಿ ಯಾವ್ದಾರು ಇಟ್ಕೊಳ್ತಾರೆ. ಏನೋ ಒಂದು ಅಭಿಪ್ರಾಯ, ಒಳ್ಳೆಯದು ಕೆಟ್ಟದು, ತಪ್ಪಲ್ಲ, ಹಾಗೆ ಇರ್ತದೆ, ಇರಲಿ. ಅವರ ಅಭಿಪ್ರಾಯಗಳು, ಅವರ ಮಾತುಗಳು, ಅವರ ನಡತೆಯಿಂದ ನಾನು ಗಾಯಗೊಂಡರೆ, ಅಯ್ಯಯ್ಯೋ ನನಗೆ ಹೀಗೆ ಮಾಡಿದ್ದಾರೆ ಅಂದರೆ ನಾನು ಬುದ್ಧಿ ಗಟ್ಟಿಯಾಗ್ತಾ ಇದೆ, ನಾನು ಬುದ್ಧಿ ಸಡಿಲವಾಗಬೇಕು. ಅಂದ್ರೇನು? ಅವರ ಕೆಲಸಗಳು ನನ್ನನ್ನು ನೋಯಿಸಬಾರದು, ಹಗುರವಾಗಿ ತಗೋ, ಅದೇ ವೈರಾಗ್ಯ. ಹಗುರವಾಗಿ ತಗೊಳ್ಳುವುದು. ಹೇಳ್ತಾರೆ ಹೇಳಲಿ, ಮಾಡ್ತಾರೆ ಮಾಡಲಿ, ಸುಮ್ಮನೆ ಮೋಸ ಮಾಡ್ತಾರೆ ಮಾಡಲಿ, ಕೃತಜ್ಞರಾಗ್ತಾರೆ, ಉಪಕಾರ ತಗೊಂಡು ಮತ್ತೆ ನಮ್ಮನ್ನೇ ಬೈಯಲಿ, ಏನು ಮಾಡ್ತಾರೆ? ಅಯ್ಯೋ ಬೈದರು ಅಂದರೆ ಮಾಡಲಿ. ಮರಿ ಪ್ರಪಂಚದಲ್ಲೇನು ಹೊಸದಾ? ಎಷ್ಟೋ ಜನರಿದ್ದಾರೆ ಕೃತಜ್ಞರು. ಅಂದ್ರೇನು? ಉಪಕಾರ ಮಾಡಿದ್ದರು, ಯಾರು ಮಾಡಿದ್ದರೂ ಅವರಿಗೆ ಮೋಸ ಮಾಡುವವರು, ಅವರಿಗೆ ಸುಳ್ಳು ಹೇಳುವುದು. ಇಂಥವರು ಪ್ರಪಂಚ ಸೃಷ್ಟಿ ಆದಿಯಂದಿದ್ದರು, ಈಗಲೂ ಇದ್ದರು, ಹಿಂದಿನೂ ಇರ್ತಾರೆ, ಮುಂದಿನೂ ಇರ್ತಾರೆ. ಪ್ರಪಂಚದಲ್ಲೇನು ಅಂಥವ್ರಿಗೆ ಕಮ್ಮಿ ಏನಿಲ್ಲ, ಬೇಕಾದಷ್ಟಿದ್ದಾರೆ. ದೇಶದ್ರೋಹಿಗಳು, ವ್ಯಕ್ತಿ ದ್ರೋಹಿಗಳು, ಸಮಾಜ ದ್ರೋಹಿಗಳು, ಎಲ್ಲ ಬಗೆಯ ದ್ರೋಹಿಗಳು ಇದ್ದೇ ಇದ್ದಾರೆ. ಒಳ್ಳೆಯವರು ಕೆಟ್ಟವರು ಎಲ್ಲ ಇದ್ದಾರೆ. ಅಂದರೆ ಅದು ಇರುವುದು ಒಳ್ಳೆಯದೆಂದೇನು ಹೇಳ್ತಾ ಇಲ್ಲ, ಅದು ಬೇರೆ ವಿಷಯ. ಒಳ್ಳೆಯದು ಕೆಟ್ಟದು ಧರ್ಮ ವಿಷಯ ಅದು ಬೇರೆ. ಅದು ಧರ್ಮ ವಿಷಯ ಬೇರೆ. ನಾವಿಲ್ಲಿ ಧರ್ಮಶಾಸ್ತ್ರ ಮಾತಾಡ್ತಾ ಇಲ್ಲ. ಸಮಾಜದಲ್ಲಿ ಎಲ್ಲ ಬಗೆಯ ಇರುತ್ತಾರೆ, ಅವರ ಮನಸ್ಸು ಏನೇನೋ ಇರುತ್ತದೆ. ಅದರಿಂದ ನಾನು ಗಾಯಗೊಳ್ಳುವುದು ಬೇಡ. ಏಕೆ? ಗಾಯಗೊಂಡರೆ ನಾನೆಂಬ ಬುದ್ಧಿ ಗಟ್ಟಿಯಾಗ್ತದೆ. ನಾನು ಹೀಗಿದ್ದೇನೆ, ಅದರಿಂದಲೇ ನನ್ನನ್ನು ವಿಮರ್ಶೆ ಮಾಡಿದ. ಅವರು ಯಾವುದು ವಿಮರ್ಶೆ ಮಾಡಿದ್ದರೋ ಆ ರೂಪ ನೀನಲ್ಲ, ಯಾವ ಗುಣವನ್ನು ವಿಮರ್ಶೆ ಮಾಡಿದರೋ ಆ ಗುಣ ನೀನಲ್ಲ,
ಆ ರೂಪ ನೀನಲ್ಲ, ಆ ಕೆಲಸ ನೀನಲ್ಲ, ಆ ಮಾತು ನೀನಲ್ಲ, ಅದುಗಳೆಲ್ಲ ನಾನಲ್ಲ ಎಂದು ಬಿಡಿಸುತ್ತಾ 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 ಯಾರು ವಿಮರ್ಶೆ ಮಾಡದೇ ಇರುವಂಥ ಯಾವ ಅರಿವಿದೆಯೋ ಅರಿವನ್ನು ವಿಮರ್ಶೆ ಮಾಡೋಕ್ಕಾಗ್ತದೆ. ಸಾಕ್ಷಿಯನ್ನು ವಿಮರ್ಶೆ ಮಾಡೋಕ್ಕಾಗ್ತದೆ. ಆ ಸಾಕ್ಷಿ ನೀನು. ಮಾಡಲಿ ಏನು ವಿಮರ್ಶೆ ಮಾಡ್ತಾರೋ ಮಾಡೋಣ, ನೋಡೋಣ. ಯಾರೂ ವಿಮರ್ಶೆ ಮಾಡೋಕ್ಕಾಗಲ್ಲ. ಯಾರೂ ನನ್ನ ಕುರಿತು ಒಳ್ಳೆಯನೆಂದು ಹೇಳೋಕ್ಕಾಗಲ್ಲ, ಕೆಟ್ಟವನೆಂದು ಹೇಳೋಕ್ಕಾಗಲ್ಲ. ಒಳ್ಳೆಯನೆಂದು ತಿಳ್ಕೊಳ್ಳೋಕ್ಕಾಗಲ್ಲ, ಕೆಟ್ಟವನೆಂದು ಏನೂ ನನ್ನ ಕುರಿತು ತಿಳ್ಕೊಳ್ಳೋಕ್ಕೆ ಆಗಲ್ಲ. ಅದು ನಾನು. ಇನ್ನೊಬ್ಬರಿಗೆ ನಾನು ಸಿಕ್ಕುವುದೇ ಅಲ್ಲ. ಅಂದರೆ ನನ್ನ ಸಾಕ್ಷಿ ಸ್ವರೂಪ ನಿರ್ವಿಶೇಷ. ವಿಶೇಷ ಅಂದ್ರೇನು? ಯಾರೋ ಮನಸ್ಸಿಗೂ ಸಿಕ್ಕುತ್ತದೆ. ನಿರ್ವಿಶೇಷ ನಾನು ಯಾರ ಮನಸ್ಸಿಗೂ ಸಿಗಲ್ಲ. ಆಕಾಶವನ್ನು ನೀವು ಹೇಳು ಒಳ್ಳೆಯದ ಕೆಟ್ಟದ, ಏನು ಹೇಳಿದ್ದರೂ ನಿಮ್ಮ ಮನಸ್ಸಿಗೂ ಸಿಗುವುದೇ ಅಲ್ಲ. ಹಾಗೆ ನಾನು ಸುಷುಪ್ತಿ ಆಗಿದ್ದೇನೆ. ಸುಷುಪ್ತಿ ಸ್ವರೂಪ ನಾನು ಹೇಗಿದ್ದೀನೋ ಹಾಗಿದ್ದರೆ ನನ್ನ ಕುರಿತು ಇನ್ನೊಬ್ಬರು ಒಳ್ಳೆಯ ತಿಳ್ಕೊಳ್ತಾರ, ಕೆಟ್ಟದ್ದು ತಿಳ್ಕೊಳ್ತಾರ? ಏನೇ ತಿಳ್ಕೊಳ್ಳಲಿ, ನಾನು ಅವರ ಬುದ್ಧಿಗೆ ಸಿಗಲ್ಲ. ಸುಷುಪ್ತಿಯಲ್ಲಿ ನೀವು ಹೇಗಿದ್ದೀ ನೋಡು, ಆ ಸ್ವರೂಪ ಇನ್ನೊಬ್ಬರಿಗೆ ಸಿಗಲ್ಲ. ಎಷ್ಟು ಪ್ರಯತ್ನ ಮಾಡಿದ್ದರೂ ಅವರು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆ ಜಾಗದಲ್ಲಿರು, ಆ ಸ್ವರೂಪದಲ್ಲಿ ನಿಲ್ಲುವುದೇನು? ಅದೇ ನೀನು. ಅದು ತಿಳ್ಕೊ. ಇನ್ನೊಬ್ಬರು ಏನು ವಿಮರ್ಶೆ ಮಾಡಿದ್ದರೆ ಅದು ನನ್ನ ಕುರಿತಲ್ಲ. ಸುಷುಪ್ತಿ ಹೇಗಿದ್ದೋ ಹಾಗೆ ನಾನಿದ್ದೇನೆ. ಆ ನನ್ನನ್ನು ಯಾರಾದರೂ ವಿಮರ್ಶೆ ಮಾಡೋಕ್ಕಾಗ್ತದೆ? ಆಗಲ್ಲ. ಅದರಿಂದ ನಾನು ಗಾಯಗೊಳ್ಳಲ್ಲ. ಎಲ್ಲಿ ಸ್ವಲ್ಪ ಗಾಯಗೊಳ್ಳುವುದು ಕಮ್ಮಿ ಆಗುತ್ತದೋ, ಕ್ಷಮ ಇರುತ್ತದೋ, ಪ್ರಪಂಚದ ಅನುಭವಗಳು, ಘಟನೆಗಳು, ಮೋಸ, ಅನ್ಯಾಯ ಹತ್ತಿರ ಇತ್ತೀಚೆಗೆ ನೋಡ್ತಾ ಇದ್ದೀವಲ್ಲ. ತಾಯಿ ತಂದೆಯನ್ನೇ ಮೋಸ ಮಾಡ್ತಾರೆ, ಪತಿ ಪತ್ನಿಯನ್ನು, ಪತ್ನಿ ಪತಿಯನ್ನು, ತಾಯಿ ತಂದೆ ಮಕ್ಕಳನ್ನು, ಮಕ್ಕಳು ತಾಯಿ ತಂದೆಯನ್ನು, ಎಲ್ಲ ಬಗೆಯ ಮೋಸಗಳು, ಅನ್ಯಾಯಗಳು. ಕೆಲವರು ಅತ್ಯಂತ ಉಪಕಾರಿಗಳಿದ್ದಾರೆ. ತಾಯಿ ತಂದೆಗೋಸ್ಕರ ತುಂಬ ಕಷ್ಟಪಡುವವರಿದ್ದಾರೆ, ಪತಿ ಪತ್ನಿಗೋಸ್ಕರ ತ್ಯಾಗ ಮಾಡುವವರಿದ್ದಾರೆ, ಪತ್ನಿಗೋಸ್ಕರ ಪತಿ ಮಾಡುವವರಿದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಎಲ್ಲ ಬಗೆಯ ಸಮಾಜದಲ್ಲಿ ಕಂಡುಬರ್ತದೆ. ಗುರುಗಳಿಗೆ ಶಿಷ್ಯರು ಎಷ್ಟೋ ಭಕ್ತಿಯಿಂದ ತನ್ನನ್ನು ಸಮರ್ಪಿಸಿ ಕಷ್ಟಪಟ್ಟು ಸವೆದು ಹೋಗಿ ಗುರುಗಳಿಗೆ ಎಲ್ಲ ಸರ್ವನಾಶನವಾಗಿರುವರು ಶಿಷ್ಯರು. ಅವರಿಗೆ ಸರ್ವನಾಶನ ಅನಿಸುತ್ತಾನೇ ಇಲ್ಲ. ಗುರುಗಳಿಗೋಸ್ಕರ ನಾನು ಹೀಗೆ ಸಮರ್ಪಣ ಆಗುವುದೇ ನನ್ನ ಜನ್ಮ ಧನ್ಯ ಅಂದ್ಕೊಳ್ಳುವರಿದ್ದಾರೆ. ಗುರುಗಳಿಗೆ ಮೋಸ ಮಾಡುವವರಿದ್ದಾರೆ. ಗುರುಗಳಿಗೆ ಮೋಸ ಮಾಡಿ, ಅನ್ಯಾಯ ಮಾಡಿ, ಹಿಂಸೆ ಮಾಡಿ ಅವರು ಸತ್ತು ಹೋದ ನಂತರ ಅವರ ಹೆಸರಿಟ್ಕೊಂಡು ನಾನೇ ಶಿಷ್ಯ, ನಾನೇ ಪ್ರಧಾನ ಶಿಷ್ಯ ಎಂದು ಹೇಳಿಕೊಳ್ಳುವವರು ಇದ್ದಾರೆ. ಎಲ್ಲ ಬಗೆ ಇರುತ್ತದೆ ಸಮಾಜ ಅಲ್ಲವೇ? ಏಕೆಂದರೆ ಮನುಷ್ಯನ ಬುದ್ಧಿಯಲ್ಲಿ ಎಲ್ಲ ಇರಲಿ. ಇದೆಲ್ಲ ನೋಡ್ತೀವಿ. ಇವೆಲ್ಲವೂ ಒಂದು ಕನಸಿನ ಘಟನೆಗಳು. ಎಲ್ಲವೂ ಹಗುರವಾಗಿ ತಗೋ. ಯಾವುದು ನಿಮ್ಮ ಹೃದಯಕ್ಕೆ ಹತ್ತಿಸ್ಕೊಂಡು ಗಾಯಗೊಳ್ಳಬೇಡ. ಅದು ವಿಷಯ ಅಲ್ಲವೇ? ಗಾಯಗೊಳ್ಳದೆ ಇರುವುದಂದರೆ ಅಹಂ ಬುದ್ಧಿ ಕರಗಿ ಹೋಗುತ್ತಾ ಇದೆ. ಆ ತಾದಾತ್ಮ್ಯ ನಾನೆಂಬ ಬುದ್ಧಿ ಸವೆದು ಹೋಗುತ್ತಾ ಇದೆ, ಹಗುರವಾಗುತ್ತಾ ಇದೆ, ಮೇಲೆ ಇರುತ್ತಾ ಇದೆ. ಗಾಯಗೊಳ್ಳಲ್ಲ ಅಂದರೆ ಮೇಲೆ ಆಗ್ತಾ ಇದೆ. ಅದು ಮುಖ್ಯ. ಇದು ಅಂತಃಕರಣ ಶುದ್ಧಿ, ಇದು ಅಂತರ್ಮುಖತ. ಇದು ಎಷ್ಟೆಷ್ಟು ಅಂತರ್ಮುಖ, ಎಷ್ಟೆಷ್ಟು ಶುದ್ಧವಾಗುತ್ತದೋ ಅಷ್ಟಷ್ಟು ಮನೋವೃತ್ತಿ ಸಡಿಲವಾಗುತ್ತದೆ. ಅಷ್ಟಷ್ಟು ಮನೋವೃತ್ತಿ ಸಡಿಲವಾದರೆ ಮನಸ್ಸಿನ ಮೂಲ ಸ್ವರೂಪವಾದ ಸಾಕ್ಷಿತ್ವ ಸ್ಪಷ್ಟವಾಗುತ್ತದೆ. ಮನಸ್ಸು ಬಿಡುತ್ತದೆ. ನಾವು ಮನಸ್ಸನ್ನು ಹಿಡ್ಕೊಂಡು ಮನಸ್ಸು ಎಷ್ಟು ಹಿಡ್ಕೊಳ್ತೀವೋ ಅಷ್ಟು ಗಾಯಗೊಳ್ಳುತ್ತದೆ. ಪ್ರಪಂಚ ನಮ್ಮನ್ನು ನರಳಿಸುತ್ತದೆ, ಹಿಂಸೆ ಮಾಡ್ತದೆ. ಯಾವ ವ್ಯಕ್ತಿ ಅಲ್ಲ, ಎಲ್ಲ ವ್ಯಕ್ತಿಗಳು ಸೇರಿಕೊಂಡು ಪ್ರಪಂಚ. ಯಾವ ವ್ಯಕ್ತಿ ನಿಮಗೆ ಅನ್ಯಾಯ, ಮೋಸ, ತೊಂದರೆ ಕೊಟ್ಟರೂ ಆ ವ್ಯಕ್ತಿ ಹೆಸರಿಟ್ಕೊಳ್ಳಬೇಡ. ಇದೆಲ್ಲ ಪ್ರಪಂಚ ಎಂದು ಸೇರಿಸಿಬಿಡು. ಎಲ್ಲ ವ್ಯಕ್ತಿಗಳು, ಎಲ್ಲ ಮನುಷ್ಯರು, ಎಲ್ಲ ಬಂಧುಗಳು, ನೆಂಟರು, ಶತ್ರುಗಳು, ಮಿತ್ರರು ಎಲ್ಲ ಸೇರಿಸಿಬಿಟ್ಟು ಪ್ರಪಂಚ, ಸಂಸಾರ ಎಂದು ಒಂದು ಪದಕ್ಕೆ ಸೇರಿಸಿಬಿಡಿ. ಇದೆಲ್ಲವೂ ಪ್ರಪಂಚ, ಇದೆಲ್ಲವೂ ಸಂಸಾರವು ಹೀಗೆ ಮಾಡ್ತದೆ. ಇದರಲ್ಲಿ ಆಶ್ಚರ್ಯವೇನಿಲ್ಲ. ಅದು ಮಾಡುವುದೇ ಸಂಸಾರ. ಅದಕ್ಕೋಸ್ಕರನೇ ಹುಟ್ಟಿದೆ. ಹಿಂಸೆ ಮಾಡುವುದಕ್ಕೆ ಸಂಸಾರ ಹುಟ್ಟಿದೆ. ನಿಮ್ಮನ್ನು ಉದ್ಧರಿಸುವುದಕ್ಕೆ ಹುಟ್ಟಿದ್ದೇನು? ಸಂಸಾರ ಹುಟ್ಟಿದ್ದೆ, ಪ್ರಪಂಚ ಹುಟ್ಟಿದ್ದೇ ಹಿಂಸೆ ಮಾಡುವುದಕ್ಕೆ. ಅದು ಮಾಡೇ ಮಾಡ್ತದೆ. ಅದು ಹಾಗೇ ಇರುತ್ತದೆ. ಅದೇನು ಅದರ ಕುರಿತು ತಿಳ್ಕೊಂಡು ನಾವು ಬುದ್ಧಿವಂತರಾಗಿ ಬುದ್ಧಿವಂತರೇನು ಹಗುರವಾಗಿ ತಗೋ. ಅದೇ ಬುದ್ಧಿವಂತಿಕೆ. ಹಗುರವಾಗಿ ತಗೋ, ಆಯಿತು, ಹಾಗೆ ಮಾಡ್ತದೆ, ಮಾಡು. ನೀವು ಹಗುರವಾಗಿ ತೊಗೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ ಹೇಳು? ಅವರು ಎಷ್ಟು ತೊಂದರೆ ಕೊಡಲಿ, ಹಗುರವಾಗಿ ತಗೋ, ಕ್ಷಮಿಸಿಬಿಡು. ಏನು ಮಾಡೋಕ್ಕಾಗ್ತದೆ? ಮಾಡಲಿ, ಇನ್ನೂ ಮಾಡಲಿ, ಏನು ಮಾಡಲಿ? ಹಗುರವಾಗಿ ತಗೋ, ಹಾಗೆ ಇರ್ತದೆ, ಬಿಡು. ಅಂದರೆ ಗಾಯಗೊಳ್ಳಬೇಡ. ನೋವಾದಾಗ ಆಗಬಹುದು, ಬಟ್ ಶರೀರಕ್ಕೆ ನೋವು ಬೇರೆ, ಹೃದಯಕ್ಕೆ ಗಾಯ ಬೇರೆ. ಅಭಿಮಾನಗೊಳ್ಳುವುದು ಬೇರೆ. ಹೃದಯಕ್ಕೆ, ಶರೀರಕ್ಕೆ ನೋವಾಗಬಹುದು, ಬಟ್ ಹೃದಯಕ್ಕೆ ಗಾಯ ಬೇಡ ಅಲ್ಲವೇ? ಈ ಅಂತಃಕರಣ ಶುದ್ಧಿ ಇದು ಭಕ್ತಿಯಿಂದ, ವೈರಾಗ್ಯದಿಂದ, ಅಭ್ಯಾಸದಿಂದ ಆಗುತ್ತದೆ. ಸದ್ಗುಣಗಳಿಂದ, ಆಧ್ಯಾತ್ಮಿಕ ಗುಣಗಳಿಂದ. ಈ ಆಧ್ಯಾತ್ಮಿಕ ಗುಣಗಳು, ಭಕ್ತನ ಗುಣಗಳು,
ಸಾಧಕರ ಗುಣಗಳು ಮನಸ್ಸನ್ನು ಸಡಿಲ ಮಾಡ್ತದೆ, ಹಗುರಗೊಳಿಸುತ್ತದೆ. ಮನಸ್ಸು ಅಂತರ್ಮುಖವಾಗುತ್ತದೆ. ಅಂದರೆ ಅಂತರ್ಮುಖ ಅಂದರೇನು? ಮನಸ್ಸಿನ ವಿಷಯಗಳನ್ನು ಬಿಟ್ಟು ಸಾಕ್ಷಿಯ ಕಡೆಗೆ ಮನಸ್ಸು ತಿರುಗುತ್ತದೆ. ಅಂತರ್ಮುಖ ಅಂದರೇನು? ಅಂದರೆ ಮನಸ್ಸು ಸಾಕ್ಷಿ ವಿಚಾರವನ್ನು ಮಾಡುವಾಗ ಅಡ್ಡಿ ಮಾಡುವುದು ಕಮ್ಮಿ ಆಗುತ್ತದೆ. ಅಂತಃಕರಣ ಅಡ್ಡಿ ಕಮ್ಮಿ ಆಗ್ತದೆ. ವೃತ್ತಿ, ಅಂತಃಕರಣ ವೃತ್ತಿ ಅಡ್ಡಿಯಾಗಲ್ಲ. ವಿಚಾರ ಮಾಡುವಾಗ ಅನುಭವ ದೃಷ್ಟಿಯ ವಿಚಾರ ಮಾಡ್ತೀವಿ, ಮನಸ್ಸಿನ ಹಂತದಲ್ಲಿ ಅಲ್ಲ. ತತ್ವ ವಿಚಾರ ಮಾಡುವಾಗ ಮನಸ್ಸು ಎಷ್ಟೆಷ್ಟು ಅಡ್ಡಿ ಕಮ್ಮಿ ಆಗುತ್ತದೋ, ಎಷ್ಟೆಷ್ಟು ಅಡ್ಡಿ ಬಿಡುತ್ತದೋ ಅಷ್ಟಷ್ಟು ವಿಚಾರ ಸುಲಭವಾಗ್ತದೆ. ಅದು ನಿರ್ವಿಶೇಷ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ. ಬಿಕಾಸ್ ಮನಸ್ಸು, ಏಕೆಂದರೆ ನೀರು ತಗೊಳ್ಳಬೇಕಾದ್ರೆ, ಹಾಲು ತಗೊಂಡು ಬರಬೇಕಾದ್ರೆ ಲೋಟ ತರ್ತೀವಿ. ಬಟ್ ಲೋಟವು ಎಷ್ಟು ಸಲ ತಂದರೂ ಲೋಟವನ್ನು ಹಾಲಲ್ಲಿ ಸೇರಿಸಲ್ಲ. ಲೋಟ ಪಕ್ಕಕ್ಕಿರುತ್ತದೆ ಅಷ್ಟೇ. ಎಷ್ಟೇ ಸಲ ಹಾಲು ತಗೊಂಡು ಬಾ, ಹಾಲು ಕುಡಿಯುತ್ತಾನೆ, ಲೋಟ ಪಕ್ಕಕ್ಕಿಡ್ತಾನೆ, ಅಥವಾ ಕುಡಿಯುತ್ತಾನೆ, ಚಮಚ ಪಕ್ಕಕ್ಕಿಡ್ತಾನೆ. ಅಂದರೆ ಲೋಟವನ್ನು ಚಮಚವನ್ನು ಹಾಲಿನಲ್ಲಿ ಸೇರಿಸಲ್ಲ, ಪಕ್ಕಕ್ಕಿರುತ್ತದೆ. ಮನಸ್ಸು ಎಷ್ಟು ಬಳಸಿದ್ದರೂ ವೇದಾಂತ ಶ್ರವಣ ಕಾಲದಲ್ಲಿ, ವೇದಾಂತ ಕೇಳುವಾಗ ಮನಸ್ಸು ಎಷ್ಟು ಬಳಸಿದ್ದರೂ ಅದು ಲೋಟ ಪಕ್ಕಕ್ಕಿಡು. ಅದನ್ನು ಆತ್ಮಸ್ವರೂಪದಲ್ಲಿ ಸೇರಿಸಬೇಡ, ಹಾಲಿನಲ್ಲಿ ಸೇರಿಸಬೇಡ. ಹಾಲಿನಲ್ಲಿ ಏಕೆ ಸೇರಿಸ್ತೀವಿ ಅಂದರೆ, ಗಾಯಗೊಂಡರೆ, ಲೋಟ ಚೆನ್ನಾಗಿಲ್ಲ ಅಂದರೆ ಅದು ಹಾಲಿನಲ್ಲಿ ಸೇರಿಕೊಂಡು ಬಿಡ್ತದೆ. ಲೋಟ ಶುದ್ಧವಾದರೆ ಹಾಲಿನಲ್ಲಿ ಸೇರಿಕೊಳ್ಳಲ್ಲ. ಲೋಟದಲ್ಲಿ ಕೊಳೆ ಇದ್ದರೆ, ಸರಿಯಾಗಿಲ್ಲ, ಶುದ್ಧವಾಗಿಲ್ಲ ಅಂದರೆ ಅದೇನು ಹಾಲಿನಲ್ಲಿ ಅಂಟ್ಕೊಂಡು ಬಿಡ್ತದೆ. ಹಾಗೆ ಮನಸ್ಸು ಇಂದ್ರಿಯಗಳು ಎಷ್ಟು ಶುದ್ಧವಾಗುತ್ತವೋ ತತ್ವ ವಿಚಾರದಲ್ಲಿ ಮನಸ್ಸಿನ ಅಡ್ಡಿ ಕಮ್ಮಿ ಆಗ್ತದೆ. ದೇಶಬುದ್ಧಿ, ಕಾಲಬುದ್ಧಿ, ಅಹಂಬುದ್ಧಿ, ಪ್ರಮಾತೃಬುದ್ಧಿ, ಜ್ಞಾತೃಜ್ಞೇಯ ಬುದ್ಧಿ, ಕರ್ಮಬುದ್ಧಿ, ಭೋಗಬುದ್ಧಿ, ಯೋಚನೆಗಳು, ಸಂಕಲ್ಪಗಳು ಇವೆಲ್ಲ ಸುಮ್ಮನೆ ಇರುತ್ತವೆ. ತತ್ವ ವಿಚಾರದಲ್ಲಿ ಅನುಭವ ದೃಷ್ಟಿ, ಸಾಕ್ಷಿ ದೃಷ್ಟಿಯನ್ನು ತಗೊಂಡಾಗ ಅಡ್ಡಿ ಬಿಡುತ್ತವೆ. ಅಂತಃಕರಣ ಅಡ್ಡಿ ಬಿಡಿಸುವುದೇ ಅಂತಃಕರಣ ಶುದ್ಧಿ. ಆದ್ದರಿಂದ ಸಾಧನ, ಜಪ, ಪೂಜಾ, ಏನಾದರೂ ಭಕ್ತಿ ಇವೆಲ್ಲ ಬೇಕೇ ಬೇಕು. ವೈರಾಗ್ಯ, ಇದೆಲ್ಲ ಏಕೆ? ನಾವು ವೇದಾಂತ ಕೇಳಿದರೆ ಸಾಕು ಕೇಳುವುದಂದ್ರೆ ಏನು? ಸುಮ್ಮನೆ ಕುರ್ಚಿ ಮೇಲೆ ಕೂತ್ಕೊಂಡು ಹೇಳಿದ್ದೆಲ್ಲ ಕೇಳಿಬಿಟ್ರೆ ವೇದಾಂತ ಆಗ್ತದೆ ಅಂದ್ಕೊಂಡಿದ್ದೇನು? ಸುಮ್ಮನೆ ಪುಸ್ತಕ ಓದಿದ ಹಾಗೆ, ಟಿ ವಿ ನೋಡಿದ ಹಾಗೆ, ಯೂಟ್ಯೂಬ್ ನೋಡ್ತಿರಲ್ಲ, ಸುಮ್ಮನೆ ಕೇಳಿಬಿಟ್ರೆ ವೇದಾಂತ ಅಂದ್ಕೊಂಡಿದ್ದೀರಾ? ಅದೇನಾಗಲ್ಲ. ಮನಸ್ಸು ಶುದ್ಧ ಅಂದರೇನು? ನಿಮ್ಮ ಮನಸ್ಸು ಎಷ್ಟು ಅಂತರ್ಮುಖವಾಗ್ತಾ ಇದೆ. ಅಂತರ್ಮುಖ ಅಂದರೇನು? ಸಾಕ್ಷಿ ಕಡೆಗೆ ದೃಷ್ಟಿ ಮಾಡುವಾಗ ಮನಸ್ಸು ಅಡ್ಡಿಯಾಗ್ತಾ ಇಲ್ಲ. ಅಹಂವೃತ್ತಿ ಆಗಲಿ, ಕರ್ತೃವೃತ್ತಿ, ಭೋಕ್ತೃವೃತ್ತಿ, ಜ್ಞಾತೃವೃತ್ತಿ, ಮನಸ್ಸಿನ ವೃತ್ತಿಗಳು, ಸಂಬಂಧಗಳು, ಗುಣಗಳು, ಆ ನಿರ್ವಿಶೇಷವನ್ನು ತಿಳಿಯುವಾಗ ಮನಸ್ಸು ಅಡ್ಡಿ ಬರ್ತಾ ಇಲ್ಲ, ಪಕ್ಕಕ್ಕೂ ಹೋಗ್ತಾನಿದೆ. ಲೋಟ ಹಾಗೆ ಬರುತ್ತದೆ, ಹಾಲು ಕುಡಿದಾಗ ಬಿಟ್ಟುಬಿಡ್ತದೆ. ತರುವಾಗ ಲೋಟದಲ್ಲಿ ಹಾಲು ತರುವಾಗ ಲೋಟದಲ್ಲೇ ತರ್ತಾನೆ. ಇನ್ನೊಂದು ಲೋಟದಲ್ಲಿ ಹಾಕ್ತೀವಿ, ಲೋಟ ಪಕ್ಕಕ್ಕೆ ಹೋಗ್ತದೆ. ಲೋಟ ಹಾಲಿನಲ್ಲಿ ಸೇರಿಕೊಳ್ಳಲ್ಲ. ಹಾಗೆ ಮನಸ್ಸು ಸುಮ್ಮನೆ ಬರ್ತದೆ, ಪಕ್ಕಕ್ಕೆ ಹೋಗ್ತದೆ. ಸ್ವರೂಪಕ್ಕೆ ಅಂಟುಕೊಳ್ಳಲ್ಲ, ಸ್ವರೂಪದಲ್ಲಿ ಸೇರಿಕೊಳ್ಳಲ್ಲ. ಸ್ವರೂಪದಲ್ಲಿ ಸೇರಿಕೊಂಡರೆ ಸ್ವರೂಪನೇ ಗೊತ್ತಾಗಲ್ಲ. ಲೋಟನೇ ಮುಖ್ಯ ಆಗಿಬಿಡ್ತದೆ. ಲೋಟ ಮುಖ್ಯ ಆಗ್ತದೆ, ಹಾಲು ಗೌಣ ಆಗಿಬಿಡ್ತದೆ ಅಲ್ಲವೇ? ಹಾಗೆ ತತ್ವ ವಿಚಾರದಲ್ಲಿ ಮನಸ್ಸು ಅಡ್ಡಿ ಎಷ್ಟು ಬಿಡುತ್ತದೋ ಅಷ್ಟಷ್ಟು ನೀವು ಸಾಧನದಲ್ಲಿ ಮುಂದಾಗ್ತಾ ಇದ್ದೀರಿ. ವೇದಾಂತ ಅರ್ಥವಾಗ್ತಾ ಇದೆ, ಅನುಭವ ದೃಷ್ಟಿ ಬರುತ್ತಾ ಇದೆ, ಅನುಭವದಲ್ಲಿ ನಿಲ್ಲುತ್ತಾ ಇದೆ. ಅನುಭವ ಅಂದರೆ ತಾನು ತನಗೆ ಏನು ಬೇಕಪ್ಪ, ತಾನಾಗಿರುವುದಕ್ಕೆ ಇಷ್ಟೆಲ್ಲ ಬೇಕಾ? ಮನಸ್ಸಿನ ಅಡ್ಡಿ ಬಿಟ್ಟರೆ ತಾನು ಇದ್ದೇ ಇದ್ದಾನೆ, ಎಂದಿಗೂ ಇದ್ದಾನೆ, ಇಲ್ಲದೇ ಇರುವ ಸಮಯವೇ ಇಲ್ಲ. ತಾನೆಂದಿಗೂ ಇದ್ದಾನೆ, ತಾನೇ ಬ್ರಹ್ಮವಾಗಿಲ್ಲದೆ ಇಲ್ಲವೇ ಇಲ್ಲ. ಬ್ರಹ್ಮ ಬಿಟ್ಟು ಏನೂ ಇಲ್ಲ. ಏಕೆ ಇಷ್ಟು? ಯಾವುದು ಅಡ್ಡಿ? ಯಾವುದು ಅಡ್ಡಿಯೋ ಅದು ಕಲ್ಪಿತ, ಅಡ್ಡಿ ಇಲ್ಲವೇ ಇಲ್ಲ. ಯಾವುದು ಅಡ್ಡಿ ತಿಳ್ಕೊಳ್ತೀವೋ ಅದು ಕಲ್ಪಿತ, ನಿಜವಾಗಿದ್ದು ಅಡ್ಡಿ ಅಲ್ಲ. ನಿಜವಾಗಿ ಅಡ್ಡಿ ಅಲ್ಲ, ಅದು ಕಲ್ಪಿತವನ್ನೇ ಏನೂ ಇದ್ದಂತೆ ಅಂದ್ಕೊಂಡ್ರೆ ಅದು ಅಡ್ಡಿ ಆಗ್ತಾಯಿದೆ. ಅದು ಏನೂ ಇಲ್ಲಪ್ಪ, ಅದು ಸುಮ್ಮನೆ ಅಂದರೆ ಅಯ್ಯೋ ಅಡ್ಡಿ ಇಲ್ಲ, ಮುಗೀತು ಅಲ್ಲವೇ? ಯಾವುದು ನಿಜವಾಗಿ ಅಡ್ಡಿ ಅಂದ್ಕೊಳ್ತಾ ಇದ್ದೀವೋ ಅದು ಸುಮ್ಮನೆ ಕಲ್ಪಿತ. ಹಗುರವಾಗಿ ತಗೋರೆ ಸುಮ್ಮನೆ ಆಯಿತು. ಸುಮ್ಮನೆ ಅಂದರೆ ಅದು ಅಡ್ಡಿ ಹೋಯಿತು. ಹಗುರವಾಗಿ ತಗೊಂಡರೆ ಅಡ್ಡಿ ಹೋಯಿತು. ಸುಮ್ಮನೆ ಇದೆ ಅಂದರೆ ಅಡ್ಡಿ ಹೋಯಿತು ಅಲ್ಲವೇ? ಅದು ಬೇಕು. ನಾವು ಅದು ಕಲ್ಪಿತ, ಸುಮ್ಮನೆ. ಆದರೂ ಅದನ್ನು ನಿಜವಾಗಿ ತಗೊಂಡು ಅಡ್ಡಿ ಮಾಡಿಕೊಂಡು ಬಿಟ್ಟಿದ್ದೀವಿ. ನಿಜವಾಗಿ ಅದಕ್ಕೆ ಸತ್ಯತ್ವವನ್ನು ಕೊಟ್ಟು ಹಗುರವಾಗಿ ತಗೊಳ್ಳದೆ ಅಯ್ಯೋ ಹಾಗೇಕಿರಬೇಕು, ಅಯ್ಯೋ ಹೀಗೇಕೆ ಇರಬೇಕು, ಅಯ್ಯೋ ನಮಗೆ ಹಾಗಾಗಿದೆ, ಅಯ್ಯೋ ನಮಗೆ ಹೀಗಾಗಿದೆ ಅಂದರೆ ಅದು ಹಾಗೇಕೆ ಹೀಗೇಕೆ ಎಂದು ಆಕ್ಷೇಪ ಮಾಡ್ತೀವಿ. ಇರಬಾರದು ಹೇಳ್ತೀವಿ, ಏಕಿರಬೇಕು ಹೇಳ್ತೀವಿ. ಈಗ
ಮನಸ್ಸು ಏಕಿರಬೇಕು, ಹೇಗಿರಬಾರದು, ಅಯ್ಯೋ ಅಯ್ಯೋ ಅದೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದರೆ ಆ ವಿಷಯಗಳು, ಆ ಘಟನೆಗಳು, ಆ ಪದಾರ್ಥಗಳು, ಆ ಸಂಬಂಧಗಳೆಲ್ಲ ಗಟ್ಟಿಯಾಗಿಬಿಡ್ತವೆ. ಯಾವುದು ಗಟ್ಟಿ ಮಾಡ್ತೀವೋ ಅದು ಹಗುರವಾಗಲ್ಲ, ಅಡ್ಡಿ ಮಾಡಿಬಿಡ್ತವೆ. ಅದೇ ಗಾಯಗೊಳ್ಳುತ್ತೇವೆ ಅಂದರೆ ಅವುಗಳನ್ನು ಅನಾವಶ್ಯಕವಾಗಿ ಅತಿಯಾಗಿ ಬೆಲೆ ಕೊಟ್ಟಿದ್ದೇವೆ. ಅಯ್ಯೋ ಹೀಗೇಕೆ ಆಗಬೇಕು, ಪ್ರಪಂಚ ಅಪ್ಪ, ಸಂಸಾರ ಹೀಗೆ ಇರುತ್ತದೆ, ಏನಿಲ್ಲ ಅದರಲ್ಲಿ ಹಾಗೆ ಇರುತ್ತದೆ, ಅದೇನು ದೊಡ್ಡ ವಿಷಯವಲ್ಲ, ಎಲ್ಲರಿಗೂ ಆಗ್ತದೆ, ಆಗಲಿ ಹಾಗೆ ಇರ್ತದೆ ಬಿಡು ಅಂದರೆ ಇದು ಪ್ರಪಂಚ, ಅದು ಹಾಗೇ ಇರುತ್ತದೆ, ಸುಮ್ಮನೆ ಹಗುರವಾಗಿ ತೊಗೊಂಬಿಟ್ಟು ಮುಗಿದುಬಿಟ್ಟದು ಅಷ್ಟೇ. ಅಂದರೆ ನಾಮರೂಪಗಳು, ದೇಹೇಂದ್ರಿಯ ಮನಸ್ಸುಗಳು ಚೈತನ್ಯ ಆತ್ಮಕ್ಕೆ ಅಡ್ಡಿಯಾಗುತ್ತಾ ಇವೆ. ಏಕೆಂದರೆ ಅದಕ್ಕೆ ಬೆಲೆ ಕೊಡ್ತಾ ಇದ್ದೆ. ಆಕಾರಗಳು ಕಲ್ಪಿತ ಅಂದ್ರೇನು? ಬೆಲೆ ಇಲ್ಲ ಅಂದ್ರೇನು? ಸ್ವರೂಪಕ್ಕೆ ಬೆಲೆ ಇಲ್ಲ, ವ್ಯವಹಾರದಲ್ಲಿ ಬೆಲೆ ಇಲ್ಲ. ವ್ಯವಹಾರದಲ್ಲಿ ಮಾಡ್ತೀವಿ, ವ್ಯವಹಾರದಲ್ಲಿ ಅದು ಬೇರೆ. ಇವರು ಬೆಲೆ ಇಲ್ಲ ಅಂದರೆ ವ್ಯವಹಾರದಲ್ಲಿ ಬೆಲೆ ಇಲ್ಲ ಅಂದ್ಕೊಳ್ತಾರೆ. ಅಯ್ಯೋ ರಾಮ, ವ್ಯವಹಾರ ನಡೆಯುತ್ತದೆ. ಆತ್ಮಸ್ವರೂಪಕ್ಕೆ ದೇಹೇಂದ್ರಿಯ ಮನಸ್ಸುಗಳಿಗೆ ಏನು ಬೆಲೆ ಇಲ್ಲ ನೋಡಿ. ದೇಹ ಇಂದ್ರಿಯ ಮನಸ್ಸುಗಳು, ಅವುಗಳಿಂದ ಆಗುವ ವೃತ್ತಿಗಳು, ಅವುಗಳಿಂದ ಆಗುವ ಏನೇ ಯೋಚನೆಗಳು, ವೃತ್ತಿಗಳೆಲ್ಲ ಅರಿವಿನ ಸ್ವರೂಪಕ್ಕೆ ಏನಲ್ಲ. ಏಕೆಂದರೆ ಅವುಗಳನ್ನು ಹಗುರವಾಗಿ ತಗೋ. ನಾನೆಂಬ ಬುದ್ಧಿ ಅಹಂವೃತ್ತಿ ಅಡ್ಡಿಯಾಗುತ್ತದೆ. ಅಹಂವೃತ್ತಿಯನ್ನು ಗಟ್ಟಿಗೊಳಿಸಿದ್ದರೆ ಅದರಿಂದ ಅಹಂವೃತ್ತಿ ಹಗುರವಾಗಿರಲಿ. ನನ್ನನ್ನು ಜಾರು ಏನೇ ಮಾಡಲಿ ನನಗೇನಾಗಲ್ಲ. ಪ್ಲಾಸ್ಟಿಕ್ ಏನಾದರೂ ರಬ್ಬರ್ ಹಾಗೆ ಎಲ್ಲಿಯಾದರೂ ಬಗ್ಗಿ ಹೋಗುತ್ತದೆ. ಸ್ಪ್ರಿಂಗ್ ನೋಡಿ ಯಾವ ಸೈಡಾದರೂ ಬಗ್ಗಿಸಬಹುದು. ಅಹಂಬುದ್ಧಿ ಯಾವ ಸೈಡಾದರೂ ಬಗ್ಗಲಿ, ಅದಕ್ಕೇನು ಅಡ್ಡಿ ಆಗಲ್ಲ. ಅದು ಗಟ್ಟಿಯಾಗಿ ನಿಂತಿದ್ದರೆ ಅಡ್ಡಿ ಆಗ್ತದೆ. ಅದರಿಂದ ಏನಾದರೂ ಮನಸ್ಸು ಒಪ್ಪಿಕೊಂಡು ಬಿಡ್ತದೆ, ಹಗುರವಾಗಿ ತಗೊಳ್ತದೆ, ಒಪ್ಪಿಕೊಂಡು ಬಿಡುತ್ತದೆ. ಒಪ್ಪಿಕೊಂಡು ಬಿಡುವುದು ಹಗುರವಾಗಿರುವುದೇ ಮನಸ್ಸಿನ ಅಡ್ಡಿ ಹೋಗುತ್ತದೆ. ಅಹಂವೃತ್ತಿ ಅಡ್ಡಿ ಹೋಗುತ್ತದೆ. ಅಹಂವೃತ್ತಿ ಅಡ್ಡಿ ಹೋದರೆ ಅದು ಸುಮ್ಮನೆ ಲೋಟ ಆಗಿಬಿಡುತ್ತದೆ, ಹಾಲು ಉಳಿಯುತ್ತದೆ. ಸ್ವತಃಸಿದ್ಧ ಬ್ರಹ್ಮ ವಿಚಾರ ಮಾಡುವುದು ಸುಲಭವಾಗುತ್ತದೆ. ಆದ್ದರಿಂದ ಶುದ್ಧಸ್ಯಾಪಿ ಬ್ರಹ್ಮಣಃ, ಶುದ್ಧ ಅಂದರೆ ತಾನಂದರೆ ತಾನಲ್ಲದ್ದನ್ನು ಸೇರಿಸದೇ ಇರುವ ತಾನು ಮಾತ್ರ. ತಾನಲ್ಲದ್ದನ್ನು ಸೇರಿಸಿಬಿಟ್ಟು ತಾನಲ್ಲದ್ದು ಎಲ್ಲಿದೆ? ಇಲ್ಲ. ಅದಕ್ಕೋಸ್ಕರ ಹೇಳ್ತೀವಿ, ತಾನಲ್ಲದ್ದು ಕಲ್ಪಿತ. ತಾನು ಅಂದರೆ ಆತ್ಮ, ತಾನಲ್ಲದ್ದಂದರೆ ಅನಾತ್ಮ. ಅನಾತ್ಮದ ಸಂಬಂಧವೇ ಅನಾತ್ಮ ಎಲ್ಲಿದೆ? ಇಲ್ಲ. ಅಯ್ಯೋ ಮರ ಅನಾತ್ಮ ಅಂದರೆ ಏನು? ಇಲ್ಲದ್ದನ್ನು ಇಲ್ಲಂತೆ ನೋಡುವುದೇ ಅನಾತ್ಮ. ಆತ್ಮ ಇದೆ, ಅನಾತ್ಮ ಇಲ್ಲದ್ದನ್ನು ಇದ್ದಂತೆ ನೋಡುವುದು. ಅದು ನಿಜವಾಗಿ ಇಲ್ಲವೇ ಇಲ್ಲ, ನೀವು ನೋಡಿದ್ದರೂ ಅದು ಇಲ್ಲ, ಬಟ್ ನನಗೆ ಅನಿಸುತ್ತದೆ ಅಷ್ಟೇ. ಅದು ಇಲ್ಲದಿದ್ದರೂ ಇದ್ದಂತೆ ಅನಿಸುವುದೇ ಅನಾತ್ಮ. ದೇಹ ಇಂದ್ರಿಯ ಮನಸ್ಸುಗಳೆಲ್ಲ ಇದ್ದಂತೆ ಯಾರಿಗೆ? ಆತ್ಮಕ್ಕಿದ್ದಂತೆ, ಅರಿವಿಗೆ ಅಂಟುಕೊಂಡಂತೆ ಅನಿಸುತ್ತದೆ. ಮಿಥ್ಯ ಅಂದರೆ ಏನು? ಅರಿವಿಗಿಲ್ಲ ಎಂದರ್ಥ. ಅರಿವಿಗಿಲ್ಲ ಎಂದು ಮಾತಾಡ್ತಾ ಇದ್ದೀವಿ. ಸಾಕ್ಷಿಗೆ ಇಲ್ಲ, ಅಲ್ಲಿ ಮಿಥ್ಯ. ಸಾಕ್ಷಿ ಹಂತಕ್ಕೆ ಮಿಥ್ಯ ನೋಡಿ. ಸಾಕ್ಷಿ ಹಂತಕ್ಕೆ, ಸಾಕ್ಷಿನ ಸ್ವರೂಪಕ್ಕೆ ದೇಹೇಂದ್ರಿಯಾದಿಗಳು, ಪ್ರಪಂಚವು, ಅವಸ್ಥೆಗಳು ಯಾವುದೂ ಇಲ್ಲ. ಅವೆಲ್ಲ ಅನಿಸಿಕೆಗಳೇ. ಸಾಕ್ಷಿ ಸ್ವರೂಪಕ್ಕೆ ಅನಿಸಿಕೆಗಳೇ. ಅಂದರೆ ಸಾಕ್ಷಿಯನ್ನೇ ಹಾಗೆ ದೇಹವಾಗಿ ತಿಳ್ಕೊಂಡಿದ್ದೀವಿ ತಪ್ಪಾಗಿ. ಸಾಕ್ಷಿಯನ್ನೇ ಇಂದ್ರಿಯಗಳಾಗಿ, ಸಾಕ್ಷಿಯನ್ನೇ ಮನಸ್ಸಾಗಿ, ಸಾಕ್ಷಿಯನ್ನೇ ಪ್ರಪಂಚವಾಗಿ, ಸಾಕ್ಷಿಯನ್ನೇ ಇನ್ನೊಬ್ಬರಾಗಿ, ಸಾಕ್ಷಿಯನ್ನೇ ಏನೇನೋ ಪ್ರಪಂಚವಾಗಿ ಅದು ಅನಿಸ್ಕೊಂಡಿದೆ ಅಷ್ಟೇ ಹೊರತು ಅಲ್ಲೇನಿಲ್ಲ. ಅದರ ನಿಜ ಸ್ವರೂಪ ಸಾಕ್ಷಿ. ಕೊನೆಗೂ ಈ ತೋರುವ ಪ್ರಪಂಚದ ನಿಜ ಸ್ವರೂಪವೂ ತಾನೇ. ಅಂದರೆ ನಿಜವಾಗಿರುವುದು ಆತ್ಮೇ ಸಾಕ್ಷಿ. ಹೀಗೆ ತನ್ನನ್ನು ಏನೋ ತಿಳ್ಕೊಂಡು ಬಿಟ್ಟಿದ್ದೀವಿ. ಆ ಏನೋ ತಿಳ್ಕೊಂಡಿದ್ದು ಹಗುರವಾಗಿದ್ದರೆ ಬಿಟ್ಟು ಬಿಡುತ್ತದೆ. ಹಗುರವಾಗಿರುವ ಕೊದ್ದಿ ಅನಾತ್ಮವು ಆತ್ಮವಾಗುವುದು ಬಿಡುತ್ತದೆ. ಅನಾತ್ಮವನ್ನು ಆತ್ಮ ಮಾಡಿಬಿಟ್ಟಿದ್ದೇವೆ ಅಭಿಮಾನದಿಂದ, ಅತಿಯಾಗಿ ಬೆಲೆ ಕೊಡುವುದರಿಂದ. ಅತಿಯಾಗಿ ಬೆಲೆ ಕೊಡಬೇಡ, ಅತಿ ಅಭಿಮಾನವೂ ಬೇಡ. ಅದರ ಅತಿಯಾಗಿ ಬೆಲೆ ಕೊಡುವುದು, ಅಭಿಮಾನಗಳು ಬಿಟ್ಟು ಬಿಡುತ್ತಾ ಇದ್ದರೆ ಅನಾತ್ಮ ಎಂಬುದು ಬಿಟ್ಟು ಹೋಗಿ ಅದು ಆತ್ಮ ಆಗಿಬಿಡ್ತದೆ. ಅನಾತ್ಮ ಎಂಬುದು ಒಂದಿದೆ ಎಂದು ಅನಿಸುತ್ತಾ ಇದೆ. ಆದ್ದರಿಂದ ಅನಾತ್ಮಕ್ಕೆ ಬೆಲೆ ಕೊಟ್ಟು ಅದಿದ್ದೇ ಎಂದಂತೆ ನೋಡಿ ಏನೋ ಮಾಡ್ತಾ ಇದ್ದೀವಿ. ಅನಾತ್ಮಕ್ಕೂ ಏನಿಲ್ಲ, ಸುಮ್ಮನೆ ಅನಿಸುತ್ತದೆ. ಮೇಲೆ ತೋರ್ತದಕ್ಕೆ ಏನಿಲ್ಲ, ಸುಮ್ಮನೆ ಟೊಳ್ಳೋದು ಏನಿಲ್ಲ. ಹಾಗೆ ಎಲ್ಲವೂ ಸುಮ್ಮನೆ ಮಕ್ಕಳ ಆಟ ಹಾಗೆ ಸುಮ್ಮನೆ ಆಟ ಆಡ್ತಾರೆ. ಅಡುಗೆ ಮಾಡ್ತೀವಿ ಅಂದರೆ ಅಲ್ಲಿ ಏನಿಲ್ಲ, ಲೋಟದಲ್ಲಿ ಅಡುಗೆ ಮಾಡಿದ್ದೇವೆ ಎಂದು ಕೊಡ್ತಾರೆ. ಇವತ್ತು ತಗೋ ಎಂದು ಕೊಡ್ತಾನೆ, ಅವನು ತಗೊಳ್ತಾನೆ. ಚೆನ್ನಾಗಿದೆ ಹೇಳಿ, ಏನಿಲ್ಲ, ಸುಮ್ಮನೆ ನಾಟಕ, ಅಲ್ಲಿ ಏನಿಲ್ಲ. ಹಾಗೆ ಇದೆಲ್ಲವೂ ತೋರಿಕೆ ಮಾತ್ರ. ಆದ್ದರಿಂದ ಅನಾತ್ಮ ಅಂದ್ರೇನು? ಆತ್ಮನನ್ನೇ
ಆತ್ಮ ಅಲ್ಲಂತೆ ನೋಡುವುದು ಅನಾತ್ಮ. ಅದು ನಿಜ, ಅದರ ಒಳಹೊಕ್ಕು ನೋಡಿದ್ದರೆ ಅದು ಆತ್ಮನೇ. ಆತ್ಮ ಆಗಿದ್ದರೂ ಪ್ರಪಂಚ, ನಾಮರೂಪ, ದೇಶ, ಕಾಲ, ದೇಹ, ಇಂದ್ರಿಯ, ಮನಸ್ಸುಗಳು ಆತ್ಮನೇ ಆಗಿದ್ದರೂ ಆತ್ಮನಲ್ಲವಂತೆ ನೋಡುವುದು. ಆತ್ಮನಲ್ಲದಂತೆ ಇಟ್ಟುಕೊಂಡು ಅದು ಇದ್ದಂತೆ ನೋಡಿಬಿಡುವುದು, ಅದು ಅನಾತ್ಮ. ಅನಾತ್ಮ ಇದೆ ಅಂದರೆ ಇದ್ದದ್ದು ಅನಾತ್ಮ ಎಂಬುದು ಒಂದು ನಿಜವಾಗೇನಿಲ್ಲ. ಆತ್ಮವನ್ನೇ ತಪ್ಪಾಗಿ ಏನೋ ಅನಿಸ್ಕೊಂಡರೆ ಅದು ಅನಾತ್ಮ. ಆ ಅನಿಸಿಕೊಂಡಿರುವ ತಪ್ಪಾಗಿ ತಿಳ್ಕೊಂಡಿದ್ರಲ್ಲಿ ಆ ತಪ್ಪು ತಿಳುವಳಿಕೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಬಿಟ್ಟಿದ್ದೀವಿ. ತಪ್ಪು ತಿಳುವಳಿಕೆ ಮಾಡಿಕೊಂಡು ಆ ತಪ್ಪು ತಿಳುವಳಿಕೆಯಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೀವಿ, ಹಿಡ್ಕೊಂಡು ಬಿಟ್ಟಿದ್ದೀವಿ. ಈಗ ಅದು ಇದ್ದಂತೆ ಇರುತ್ತದೆ. ಎಷ್ಟೆಷ್ಟು ಹಗುರವಾಗ್ತದೋ ಬಿಡ್ತೀವೋ ಅದು ಅನಾತ್ಮ ಎಂಬುದು ಬಿಡುತ್ತದೆ, ಅದು ಆತ್ಮ ಆಗಿಬಿಡ್ತದೆ. ಅದು ಹಗುರವಾಗಿ ತಗೊಂಡರೆ ಘಟನೆಗಳು, ಪರಿಸ್ಥಿತಿಗಳು, ಮನುಷ್ಯರೆಲ್ಲ ಮೇಲೆ 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 ಆಗಿಬಿಟ್ಟು ಅನಾತ್ಮ ಎಂಬುದೇ ಬಿದ್ದು ಹೋಗಿ ಅನಾತ್ಮ ಆತ್ಮನಾಗಿ ಆತ್ಮನನ್ನು ತಿಳುಗುವಾಗ ಅನಾತ್ಮ ರೂಪ ಅಡ್ಡಿಯಾಗಲ್ಲ. ಅನಾತ್ಮದ ಅಡ್ಡಿ ಬಿಡುತ್ತದೆ, ಆತ್ಮ ಮಾತ್ರ ಉಳಿಯುತ್ತದೆ. ಹಾಗೆ ಆದ್ದರಿಂದ ತತ್ವ ವಿಚಾರದಲ್ಲಿ ಮನಸ್ಸಿನ ಸಾಧನ ಬೇಕು. ಅಂದರೆ ಮನಸ್ಸಿನಲ್ಲಿರುವಂಥ ಅಂತಃಕರಣ ಶುದ್ಧಿ ಅಂದರೆ ಏನು? ಮನಸ್ಸಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳುವುದು. ಅದರ ವೃತ್ತಿಗಳು, ಅನುಭವಗಳು, ಎಮೋಷನ್ಸು, ನನ್ನದು ನಿನ್ನದು ಅದೆಲ್ಲ ಹಗುರವಾಗಿ ತಗೊಳ್ಳಬೇಕೇ ಹೊರತು ಯಾವ ಎಮೋಷನ್ ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಬೇಡ. ಎಮೋಷನ್ ನೊಂದುಕೊಳ್ತದೆ, ಹೌದು ಆಗುತ್ತದೆ, ಎಲ್ಲರಿಗೂ ಆಗುತ್ತದೆ. ಎಲ್ಲಿ ಪ್ರೇಮ ಇರುತ್ತದೋ ಅಲ್ಲಿ ನೊಂದುಕೊಳ್ತಾರೆ. ಪ್ರೇಮ ಇರುವ ಕಡೆನೇ ನೊಂದುವುದಿರುತ್ತದೆ. ನೆನಪಿಟ್ಕೊಂಡು, ಎಲ್ಲಿ ಪ್ರೇಮ ಇರುತ್ತದೋ ಅಲ್ಲಿ ನೊಂದುಕೊಳ್ತಾರೆ, ನೋಯಿಸ್ತಾರೆ ಜನರು. ಅದು ಹಾಗೆ ತಪ್ಪಲ್ಲ, ಎಲ್ಲರಿಗೂ ತಪ್ಪಲ್ಲ. ನೋಡಿ, ಎಲ್ಲಿ ಪ್ರೇಮ ಇರುತ್ತದೋ ನೊಂದುಕೊಳ್ಳದೇ ಇರುವವರು ಯಾರೂ ಇಲ್ಲ ಪ್ರಪಂಚದಲ್ಲಿ. ನೋಡ್ಕೊ, ಬೇಕಾದರೆ ನೀವು ಪರೀಕ್ಷೆ ಮಾಡ್ಕೊ, 10 ಜನರನ್ನು ಇಂಟರ್ವ್ಯೂ ಮಾಡಿ ಸರ್ವೆ ಮಾಡ್ಕೊ. ಎಲ್ಲಿ ಪ್ರೇಮ ಇರುತ್ತದೋ ನೊಂದುಕೊಳ್ಳದೇ ಇರುವವರು ಇಲ್ಲವೇ ಇಲ್ಲ. ಎಲ್ಲರಿಗೂ ನೋವಾಗಿ ಬಿಡ್ತದೆ. ನೋವಾಗದೇ ಇರುವವರು ಯಾರಿಲ್ಲ. ಯಾವ ಮನುಷ್ಯನನ್ನು ನಂಬಿಕೊಳ್ತೀವೋ ಅವರೇನಾದರೂ ನಮಗೆ ಉಪಕಾರ ಮಾಡ್ತಾರೆ, ನಮ್ಮವರು ಅಂದರೆ ಸಾಕು, ಅವರು ಮೋಸ ಮಾಡೇ ಮಾಡ್ತಾರೆ. ಅಂದರೆ ಎಲ್ಲರೂ ಮಾಡ್ತಾರೆ ಎಂದು ಹೇಳೋಕ್ಕಾಗಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಅಷ್ಟೇ. ಎಲ್ಲರೂ ಮಾಡ್ತಾರೆ ಎಂದೇನಲ್ಲ, ಬಟ್ ಕೆಲವರಾದರೆ ಇರುತ್ತಾರೆ, ಅಷ್ಟೇ ಹೇಳುವುದು. ಆ ಕೆಲವರಿದ್ದರೆ ಸಾಕು, ನಮಗೆ ನೊಂದುಕೊಳ್ಳುವುದಕ್ಕೆ ಕೆಲವರಿದ್ದರೂ ಸಾಕು. ಒಬ್ಬನಿದ್ದರೂ ಸಾಕು, ಹಿಂಸೆ ಆಗುವುದಕ್ಕೆ, ದುಃಖ ಆಗುವುದಕ್ಕೆ ಒಬ್ಬರಿದ್ದನು ಸಾಕು. ಪ್ರಪಂಚದಲ್ಲಿ ಒಬ್ಬರಿದ್ದರೂ ಎಲ್ಲರನ್ನೂ ಹಿಂಸೆ ಮಾಡ್ತಾರೆ. ಒಬ್ಬ ಕಂಸನೇ ಎಷ್ಟು ಜನರನ್ನು ಹಿಂಸೆ ಮಾಡಿದ ನೋಡಿ. ಒಬ್ಬ ರಾವಣನೇ ಎಷ್ಟು ಜನರಿಗೆ ಹಿಂಸೆ ಮಾಡಿದ. ಒಬ್ಬ ದುರ್ಯೋಧನನೇ ಎಷ್ಟು ಜನರಿಗೆ ಹಿಂಸೆ ಮಾಡಿದ. ಒಬ್ಬನೇ ಸಾಕು, ಬೇಕಾದಷ್ಟು ಹಿಂಸೆ. ಅಂದರೆ ನಾಮರೂಪಗಳು, ದೇಹೇಂದ್ರಿಯ ಮನಸ್ಸುಗಳೆಲ್ಲ ನೊಂದುಕೊಳ್ಳದಂತೆ ಇಟ್ಕೊಂಡರೆ, ಹಗುರವಾಗಿ ತಗೊಂಡರೆ ಆತ್ಮವಿಚಾರಕ್ಕೆ ಅಡ್ಡಿಯಾಗಲ್ಲ. ಪ್ರಪಂಚದ ಅನುಭವಗಳು, ಘಟನೆಗಳೆಲ್ಲ ನೋಡ್ತಾ ಇರು. 2 ಹಂತ. ವ್ಯವಹಾರ ಹಂತದಲ್ಲಿ ಕೆಟ್ಟದು ಬಿಡಬೇಕು, ಒಳ್ಳೆಯದು ಮಾಡಬೇಕು. ಪಾರಮಾರ್ಥಿಕ ಹಂತದಲ್ಲಿ ಒಳ್ಳೆಯದಾಗಲಿ ಕೆಟ್ಟವಾಗಲಿ ಎರಡನ್ನೂ ಹಗುರವಾಗಿ ತಗೊಳ್ಳಬೇಕು. ಈ 2 ಹಂತಗಳು ಸ್ಪಷ್ಟವಾಗಿರಬೇಕು. ವ್ಯವಹಾರ ಹಂತದಲ್ಲಿ ಅಧರ್ಮ ಬಿಟ್ಟು ಧರ್ಮ ಆಚರಿಸಬೇಕು, ಕೆಟ್ಟದು ಬಿಟ್ಟು ಒಳ್ಳೆಯದು ಮಾಡಬೇಕು. ಸ್ವರೂಪದಲ್ಲಿ, ಆತ್ಮಸ್ವರೂಪದಲ್ಲಿ, ವೇದಾಂತ ಸ್ವರೂಪ ತತ್ವ ವಿಚಾರದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡೂ ಹಗುರವಾಗಿ ತಗೊಳ್ಳಬೇಕು. ಜನರು ಅಂದ್ಕೊಳ್ತಾರೆ ಹಗುರವಾಗಿ ತಗೊಂಡ್ರೆ ಧರ್ಮ ಮೇಲೆ ಬುದ್ಧಿ ಬಿಡುತ್ತದೆ, ಧರ್ಮ ಮೇಲೂ ಬುದ್ಧಿ ಬಿಟ್ಟರೆ ಕೆಟ್ಟವನಾಗ್ತಾನಲ್ಲ. ಆಗಲ್ಲ. ಆ ವ್ಯತ್ಯಾಸ ಗೊತ್ತಾಗಬೇಕು. ವ್ಯಾವಹಾರಿಕ ದೃಷ್ಟ್ಯಾ ಅಧರ್ಮ ಬಿಟ್ಟು ಧರ್ಮವನ್ನೇ ಆಚರಿಸಬೇಕು, ಅಧರ್ಮವನ್ನು ನಿಂದಿಸಿ ಧರ್ಮವನ್ನೇ ಪ್ರಶಂಸೆ ಮಾಡಬೇಕು. ಪಾರಮಾರ್ಥಿಕ ದೃಷ್ಟ್ಯಾ ಧರ್ಮವಾಗಲಿ ಅಧರ್ಮವಾಗಲಿ ಎರಡನ್ನೂ ಹಗುರವಾಗಿ ತಗೋ. ಕೆಟ್ಟದೆಂದು ಹೇಳಬೇಡ, ಹಗುರವಾಗಿ ತಗೋ ಅಷ್ಟೇ. ಧರ್ಮವಾಗಲಿ ಅಧರ್ಮವಾಗಲಿ ಹಗುರವಾಗಿ ತಗೋ. 2 ಕಲ್ಪಿತಗಳೇ, 2 ಆತ್ಮದಲ್ಲಿ ಆತ್ಮಕ್ಕಿಂತ ಬಿಡಿಯಾಗಿಲ್ಲವೆಲ್ಲ ಅರಿವಿನ ಸ್ವರೂಪವೇ. ಅವುಗಳು ಬಿಡಿಯಾಗಿಲ್ಲ, ಆತ್ಮಸ್ವರೂಪವನ್ನು ಬಿಟ್ಟು ಬಿಡಿಯಾಗಿಲ್ಲ. ಹೀಗೆ ವೇದಾಂತ ವಿಚಾರದಲ್ಲಿ, ಅನುಭವ ವಿಚಾರ ಹಂತದಲ್ಲಿ ಅವುಗಳನ್ನು ಹಗುರವಾಗಿ ತಗೊಳ್ಳುವುದು. ವ್ಯವಹಾರದಲ್ಲಿ ಅಧರ್ಮ ಬಿಡುವುದು, ಧರ್ಮಾಚರಿಸುವುದು. ಧರ್ಮವೂ ಎಲ್ಲ ಕಡೆ ಆಚರಿಸೋಕ್ಕಾಗಲ್ಲ. ಕೆಲವೊಮ್ಮೆ ಧರ್ಮವಾಗಿದ್ದರೂ ಆಚರಿಸೋಕ್ಕಾಗಲ್ಲ, ಬಿಟ್ಟು ಬಿಡ್ತೀವಿ. ಈಗ ಪ್ರಪಂಚ ಹೀಗೆ ಇರುತ್ತದೆ, ಆಪದ್ಧರ್ಮ ಇರುತ್ತದೆ. ಕೆಲವೊಮ್ಮೆ ಆಯ್ತಪ್ಪ ಎಲ್ಲ ಕಡೆ ಧರ್ಮ ಆಚರಿಸೋಕ್ಕಾಗಲ್ಲ, ಕೆಲವು ಆಪತ್ಕಾಲಗಳು ಬರುತ್ತವೆ, ಬಿಟ್ಬಿಡ್ತೀವಿ. ಅದು ವ್ಯಾವಹಾರಿಕ, ಧರ್ಮಶಾಸ್ತ್ರ ವ್ಯಾವಹಾರಿಕ ದೃಷ್ಟಿ ಬೇರೆ. ಆದರೆ ಇಲ್ಲಿ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಹಗುರವಾಗಿ ತಗೊಂಡರೆ ಅಭಿಮಾನ ಕಮ್ಮಿ ಆಗ್ತದೆ. ಇಂದ್ರಿಯ ಮನಸ್ಸುಗಳು, ಯಾವ ವೃತ್ತಿಗಳು ಅಡ್ಡಿ ಆಗದಿದ್ದರೆ ನಿರ್ವಿಶೇಷ ಸುಲಭವಾಗುತ್ತದೆ. ನಿರ್ವಿಶೇಷ ಎನ್ನುವುದು ಸುಮ್ಮನೆ ಕುರ್ಚಿ ಮೇಲೆ ಕುತ್ಕೊಂಡು ಅರ್ಥವಾಗುವುದಲ್ಲ. ಅನುಭವ ದೃಷ್ಟಿಯನ್ನು ಪಡ್ಕೊಂಡು
ತನ್ನ ಅಭಿಮಾನ ಬಿಡುತ್ತಾ ಇದ್ದರೆ ನಿರ್ವಿಶೇಷ ಅನುಭವದಲ್ಲೇ ಅರ್ಥವಾಗಬೇಕು. ಬುದ್ಧಿಗೆ ಅರ್ಥವಾಗಲ್ಲ, ಅಂತಃಕರಣಕ್ಕೆ ಅರ್ಥವಾಗಲ್ಲ. ಅಂತಃಕರಣ ಹಗುರವಾದರೆ, ಅಂತಃಕರಣ ಬಿಟ್ಟರೆ ನಿರ್ವಿಶೇಷ ಅರ್ಥವಾಗ್ತದೆ. ಅಂತಃಕರಣವನ್ನು ಬಿಡಿಸುವುದೇ ನಿರ್ವಿಶೇಷ. ಇವರೇನು ಹೇಳ್ತಾರೆ, ಸುಮ್ಮನೆ ಪುಸ್ತಕ ಪಂಡಿತರಾಗಿ ನಿರ್ವಿಶೇಷ ಅಂದರೆ ಏನು? ಏನಪ್ಪ ನಿನಗೆ ನಿರ್ವಿಶೇಷ ಅರ್ಥವಾಗಲ್ಲ, ನಿಮಗೆ ಪುಸ್ತಕ ಪಂಡಿತರು, ನೀವು ಬೇಕಾದರೆ ಏನಾದರೂ ಜಪ ಧ್ಯಾನ ಪೂಜೆ ಮಾಡ್ಕೋ ಸಾಕು. ಪೂಜೆ ಮಾಡ್ಕೋ, ಜಪ ಮಾಡ್ಕೋ, ತೀರ್ಥಯಾತ್ರೆ ಮಾಡ್ಕೋ, ದಾನ ಮಾಡ್ಕೋ, ಒಳ್ಳೆಯದು. ಅದಾದರೆ ಮನಸ್ಸು ಅಂತಃಕರಣ ಶುದ್ಧಿ ಬರಲಿ. ನೀವು ಮನಸ್ಸಿನಿಂದಲೇ ನಿರ್ವಿಶೇಷ ಅಂದರೆ ಅದು ಏನರ್ಥ? ಮತ್ತೇನಾದರೂ ಅರ್ಥ ಇದೆ? ಅದರಿಂದ ಮನಸ್ಸನ್ನೇ ಬಿಟ್ಕೊಳ್ಳಬೇಕಂದರೆ, ನಾನು ನನ್ನದು ಬಿಟ್ಕೊಳ್ಳಬೇಕಂದ್ರೆ ನಿಮಗೆ ನಿರ್ವಿಶೇಷ ಅರ್ಥ ಮಾಡಿಸ್ತೀವಿ. ಅಂತರ್ಮುಖಿಯಾಗಿದ್ದರೆ, ಶುದ್ಧಾಂತಃಕರಣವಿದ್ದರೆ, ತತ್ವ ವಿಚಾರಕರಾದರೆ ನಿಮಗೆ ನಿರ್ವಿಶೇಷ ಅಂದರೆ ಏನು ಎಂದು ಅರ್ಥ ಮಾಡಿಸ್ತೀವಿ, ಹೇಳ್ತೀವಿ ವೇದಾಂತ. ಲೌಕಿಕರಾಗಿ ಲೌಕಿಕ ವಸ್ತುವಿನಲ್ಲೇ ಭೋಗ ಆಸಕ್ತಿ ಇಟ್ಕೊಂಡು ನಿರ್ವಿಶೇಷ ಬ್ರಹ್ಮ ಅಂದರೆ ಏನು ಅಂದರೆ ನಮ್ಮ ಟೈಮ್ ವೇಸ್ಟ್ ಮಾಡೋದೇಕಪ್ಪ. ನಾವು ಹೇಳಿದ್ದರೆ ನಿಮಗೇನು ಅರ್ಥವಾಗಲ್ಲ. ಅಯ್ಯೋ ರಾಮ, ಇದೇನಪ್ಪ? ಅದೇನೋ ಮಧ್ಯದಲ್ಲಿ ಏನೋ ಬಂತು. ಆಯಿತಾ, ಸಾಕು, ಟಯರ್ಡ್ ಆಗಿಬಿಟ್ಟೆ. ಇನ್ನೂ ಇದೆ, ನನಗೆ ಪುಸ್ತಕ ಮುಂದುವರಿಯುವುದೇ ಅಲ್ಲ. ನಾನು ಬೇಗ ಮುಗಿಸಬೇಕೆಂದು ಯಾವಾಗಲೂ ಅಂದ್ಕೊಳ್ತಾ ಇದ್ದೀನಿ. ವಾಕ್ಯ ಹಿಡ್ಕೊಂಡರೆ ನನಗೆ ಇದು ಮನನ ಸ್ಟೈಲೇ, ಮನನ ಶೈಲೇ ಹೊರತು ನೇರಾಗಿ ಸುಮ್ಮನೆ ಶಬ್ದಾರ್ಥ ಹೇಳಿಬಿಟ್ಟು ಮುಂದುವರಿಯೋಕ್ಕೆ ಆಗುವುದೇ ಅಲ್ಲ. ನನ್ನ ಮೊದಲಿನಿಂದಲೂ ಇಷ್ಟೇ, ಪುಸ್ತಕ ಮುಗಿಯೋದೇ ಅಲ್ಲ. ತುಂಬ ಇದೆ, ಯಾವಾಗ ಆಗ್ತದೋ ಏನೋ. ಆಗಲಿ, ನೋಡೋಣ. ಭಗವಂತ ಬುದ್ಧಿ ಕೊಟ್ಟರೆ ಬೇಗ ಬೇಗ ಮಾಡಿಬಿಡ್ತೀನಿ ಎಲ್ಲ, ಒಂದು ವಾರ ದಿವಸದಲ್ಲಿ. ಭಗವಂತ ಕೊಡಲಿ, ಭಗವಂತನಿಗೆ ಬಿಟ್ಟುಬಿಡ್ತೀನಿ. ಆದ್ದರಿಂದ ಈ ಈ ಈ ನಿರ್ವಿಶೇಷಕ್ಕೆ ಮನಸ್ಸು ಅಡ್ಡಿ ಬಿಡುವುದು ಹೇಗೆ ಅದು ನೋಡಬೇಕು. ಅದು ಎಷ್ಟೆಷ್ಟು ಬಿಡುತ್ತದೋ ನಿರ್ವಿಶೇಷ ಅಷ್ಟಷ್ಟು ಅರ್ಥವಾಗ್ತದೆ. ಎಷ್ಟೆಷ್ಟು ಇಂದ್ರಿಯ ಮನಸ್ಸುಗಳ ಅಡ್ಡಿ ಬಿಡುತ್ತದೋ ಅದೇ ನಿರ್ವಿಶೇಷ. ಇನ್ನೂ ಬಿಡುತ್ತಾ ಪೂರ್ತಿ ಬಿಟ್ಟರೆ ತಾನೇ ನಿರ್ವಿಶೇಷ. ನಿರ್ವಿಶೇಷ ಯಾರಪ್ಪ? ನೀನೇ ನಿರ್ವಿಶೇಷ. ನೀನೇಕೆ ಅರ್ಥವಾಗಲ್ಲ ಅಂದರೆ ನೀನು ಯಾವ ಮನಸ್ಸಕ್ಕೂ ಸಿಗಲ್ಲ. ಮನಸ್ಸಕ್ಕೆ ಹಿಂದೆ ನೀನಿದ್ದಿ, ಮನಸ್ಸಕ್ಕೂ ಆಧಾರ ನೀನಿದ್ದಿ, ಅದೇ ನೀನೇ ನಿರ್ವಿಶೇಷ. ನೀನು ಮನಸ್ಸಕ್ಕೆ ಹೇಗೆ ಸಿಗ್ತಿ? ಅದು ನಿರ್ವಿಶೇಷ ಅಂದರೆ ಹೇಗಿರುತ್ತದೆ? ಅರ್ಥವಾಗಲ್ಲ. ನೀನೇ ನಿರ್ವಿಶೇಷ, ಇನ್ನು ಯಾರೂ ಅಲ್ಲ, ನೀನಂದರೆ ತನ್ನ ಸ್ವರೂಪ. ಅದು ಯಾವ ಮನಸ್ಸಕ್ಕೂ ಇಂದ್ರಿಯಗಳಿಗೆ ಸಿಗಲ್ಲ. ಅದಕ್ಕೋಸ್ಕರ ಏನು ಸಿಗುವುದೇ ಅಲ್ಲ. ಅನುಭವ ರೂಪ, ಸ್ವತಃಸಿದ್ಧ. ನೀನು ಅಂದರೆ ಸ್ವತಃಸಿದ್ಧ ಎಂದರ್ಥ. ಸ್ವತಃಸಿದ್ಧವಾಗಿರುವ ತಾನು ಯಾರಿಗೆ ಸಿಗ್ತಾನೆ? ಯಾವ ಇಂದ್ರಿಯ ಮನಸ್ಸಿಗೆ ಸಿಗ್ತಾನೆ? ಸಿಗಲ್ಲ. ಆಯಿತಾ? ಇವತ್ತು ಸಾಕಪ್ಪ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.